ದಿವ್ಯ ದಿಶಾದ ಈ ಸಂಚಿಕೆಯ ಪ್ರಾಯೋಜಕರು ಶುದ್ಧಂ ಗಾಣ. ಆಯ್ದ ಕೊಬ್ಬರಿ ಉಪಯೋಗಿಸಿ ಸಾಂಪ್ರದಾಯಿಕವಾಗಿ ಗಾಣದಿಂದ ತೆಗೆದ ರಾಸಾಯನಿಕ ಕಲಬೆರಕೆ ಇಲ್ಲದ ಪರಿಶುದ್ಧ ಎಣ್ಣೆ ಹಾಗೂ ಇತರ ನೈಸರ್ಗಿಕ ಉತ್ಪನ್ನಗಳು. ನಮಸ್ಕಾರ. 10ನೇ ಸಂಚಿಕೆಗೆ ಕಾಲಿರಿಸಿರುವ ದಿವ್ಯ ದಿಶಾವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತಾ, ಇವತ್ತು ಅಕ್ಷರ ಸಂತ ಪದ್ಮಶ್ರೀ ಹರೇಕಳ ಹಾಜಬ್ಬ ಅವರು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದಾರೆ. ಪದ್ಮಶ್ರೀ ಹರೇಕಳ ಹಾಜಬ್ಬ ಅವರು ಅಕ್ಷರ ಸಂತ ಎಂದೇ ಹೆಸರುವಾಸಿಯಾದವರು. ಕಿತ್ತಳೆ ಹಣ್ಣು ಮಾರಿ ದಿನಕ್ಕೆ 100ರಿಂದ 150 ರು ದುಡಿಯುತ್ತಿದ್ದರೂ ತಮ್ಮ ಊರಾದ ಹರೇಕಳದಲ್ಲಿ ಶಾಲೆಯ ಅಗತ್ಯವನ್ನು ಮನಗಂಡು ತಮ್ಮ ಆದಾಯದ ಬಹುಭಾಗವನ್ನು ಅದಕ್ಕಾಗಿ ವಿನಿಯೋಗಿಸಿ ರಾತ್ರಿ ಹಗಲೆನ್ನದೆ ವಿಶ್ರಾಂತಿ ಇಲ್ಲದೆ ಹಲವಾರು ದಾನಿಗಳ ನೆರವಿನಿಂದ, ಮುಖ್ಯವಾಗಿ ಈಗಿನ ವಿಧಾನಸಭಾ ಸ್ಪೀಕರ್ ಸನ್ಮಾನ್ಯ UT ಖಾದರ್ ಅವರ ತಂದೆ, ಪ್ರಸಿದ್ಧ ರಾಜಕಾರಣಿಯಾಗಿದ್ದ ಸನ್ಮಾನ್ಯ UT ಫರೀದ್ ಅವರ ನೆರವಿನಿಂದ ಕೇವಲ 28 ಮಕ್ಕಳಿಂದ ತ್ವಾಹ ಜುಮಾ ಮಸೀದ್ನಲ್ಲಿ ಪ್ರಾರಂಭವಾದ ಈ ಶಾಲೆ ಈಗ 100 ಮಕ್ಕಳು ಕಲಿಯುತ್ತಿರುವ ಹರೇಕಳ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ತಮ್ಮ ಅವಿರತ ಪರಿಶ್ರಮಕ್ಕಾಗಿ ತಾವು ಅಕ್ಷರಾಭ್ಯಾಸ ಮಾಡಿಲ್ಲದಿದ್ದರೂ ಊರಿನ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರದೆಂದು ಅವರ ಶ್ರಮದ ಪ್ರತಿಫಲವೇ ಈ ಹರೇಕಳ ಶಾಲೆ. ಅವರ ಈ ಸೇವೆಗಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೆಯೇ ದೇಶದ ಅತ್ಯುನ್ನತ ಪದ್ಮಶ್ರೀ ಪ್ರಶಸ್ತಿಯೂ ಅವರಿಗೆ ಸಂದಿದೆ. ಅವರ ಪ್ರಶಸ್ತಿಗಳ ಪಟ್ಟಿ ಲೆಕ್ಕವಿಲ್ಲದಷ್ಟು. ಏನೆಪೋಯಾದ ಅಧ್ಯಕ್ಷ ಶ್ರೀ ಅಬ್ದುಲ್ ಕುನ್ನಿ ಅವರು ಪ್ರಶಸ್ತಿಗಳನ್ನು ನೀಡಲೆಂದೇ ಸುಮಾರು 10 ಲಕ್ಷ ವೆಚ್ಚದಲ್ಲಿ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಹಾಗೆಯೇ ಅವರಿಗೋಸ್ಕರ ಆಗಿನ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅಲ್ಬಾನ್ ಮೆನೇಜಸ್ ಅವರು ಮನೆಯನ್ನು ಕೂಡ ನಿರ್ಮಿಸಿಕೊಟ್ಟಿದ್ದಾರೆ. ಗೋಲ್ಡ್ ಫಿಂಚ್ ಇದೆ ಮೇಡಮ್. ಇನ್ನು ಹೆಣ್ಣು ಕುಟುಂಬ ಸಹಾಯಕ ಮೇಡಮ್ ಬಾಲ್ಯ ಪುಣ್ಯಮಗು ಮೇಡಮ್ ಏನ ಮೇಡಮ್ ಮೇಡಮ್ అయిన పోను ఉంగర్ రెడ్ ఏరి మగలి మేడం ముక్కులు ఉన్న మగలిగి ಮನೆ ಇಲ್ಲ ಇಲ್ಲಾಡಿ ಕಾದಾರಲ್ಲ ಇಲ್ಲ ಸರ್. ಇಂట్లో ಕುಟುಂಬ ಸಹಾಯ ವ್ಯಾಪ್ತಿಜ್ಜ ಡಾಕ್ಟರ್ ಕುಮಾರ ಮೇಡಮ್, ಕರ್ನಾಟಕ ಸರ್ಕಾರ ರಾಜ್ಯಪಾಲರು ರಾತ್ರಿ ಅಚ್ಚಯ ಮೇಡಮ್. ಇದು ನನ್ನ ಕಾರ್ಯದರ್ಶಿ ಮೇಡಮ್. ಮೇಡಮ್ ಡಾಕ್ಟರ್ ರಾಜೇಂದ್ರ ಸರ್, ದೇಶದ ಪ್ರಧಾನಮಂತ್ರಿ ಮೇಡಮ್. ಮಾಡಿ ಸಿಕ್ಕ ಸರ್ ಅಲ್ಲಿ ಸ್ಪೀಕರ್ ಸಾಹೇಬ್ ಅಲ್ಲ ಕೋಟ ಶ್ರೀನಿವಾಸ್ ಪೂಜಾರಿ ಸರ್ ಮೇಡಮ್. ಶಿಕ್ಷಣ ಸಚಿವರು ಮೇಡಮ್, ದೇಶದ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಮೇಡಮ್. ಈ ಲಕ್ಷ್ಮೀ ನಿಂಬಾಳ್ಕರ್. ಲಕ್ಷ್ಮೀ ನಿಂಬಾಳ್ಕರ್ ಶಿಕ್ಷಣ ಸಚಿವರು ಮೇಡಮ್. ಮಧು ಬಂಗಾರತ್ತೆ ಶಾಸಕ ಮೇಡಮ್. ಸರ್ ಮೇಡಮ್ ಮೇಡಮ್ ಬೆಳ್ತಂಗಡಿ ಶಾಸಕ 5 ಲಕ್ಷ. ಅದೇ ರಾಜ್ಯಪಾಲ ಎಂದು ಮೇಡಮ್ ಎಲ್ಲ ಹೆಚ್ಚಿ ಪಾರಿದೆ. ನಮಸ್ಕಾರ. ನಮಸ್ಕಾರ. ದಿವ್ಯ ದಿಶಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ತಮ್ಮೆಲ್ಲರ ಹಾರೈಕೆಯಿಂದ ದಿವ್ಯ ದಿಶಾ 10ನೇ ಸಂಚಿಕೆಗೆ ಕಾಲಿರಿಸ್ತಾ ಇದೆ. ಈ 10ನೇ ಸಂಚಿಕೆಗೆ ನಮಗೆಲ್ಲ ಒಂದು ಅತ್ಯುತ್ತಮವಾದಂತಹ ಅತಿಥಿ ನಮ್ಮೊಟ್ಟಿಗೆ ಇದ್ದಾರೆ. ಅವರೇ ಪದ್ಮಶ್ರೀ ಶ್ರೀಯುತ ಹರೇಕಳ ಹಾಜಬ್ಬ ಅವರು. ನಮಸ್ಕಾರ ಮೇಡಮ್. ನಮಸ್ತೆ. ನಮಸ್ತೆ. ಧನ್ಯವಾದ ಮೇಡಮ್. ಸಾರಿ, ನನಗೆ 5 ಮಿನಿಟ್ 10 ಮಿನಿಟ್ ಲೇಟ್ ಆಯಿತು. ಸಂತೋಷ, ಅಭಿನಂದನೆ ಮೇಡಮ್. ಅಕ್ಷರ ಸಂತ ಅಂತಲೇ ಹೆಸರು ಬಂದಿರುವಂತಹ ಶ್ರೀಯುತ ಹರೇಕಳ ಹಾಜಬ್ಬ ಅವರು ಅತ್ಯಂತ ತೂಕದ ಮಾತಿನ ಸರಳ ಸಜ್ಜನಿಕೆಯ ಒಂದು ವ್ಯಕ್ತಿ.
ಸರ್, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಧನ್ಯವಾದ ಮೇಡಮ್. ನಿಮಗೆ ಕೂಡ ಸ್ವಾಗತ ಮೇಡಮ್. ಥ್ಯಾಂಕ್ ಯು ಸರ್. ನಿಮಗೆ ಹರೇಕಳ ಹಾಜಬ್ಬ ಅಂತ ಹೇಗೆ ಹೆಸರು ಬಂತು ಸರ್? ಮೇಡಮ್, ಹರೇಕಳ ಹಾಜಬ್ಬ ಅಂದೆ ನಾನು ಭಾಳ ಬಡತನಲ್ಲಿ ಹುಟ್ಟಿದ್ದೆವು ಮೇಡಮ್. ನನ್ನ ತಾಯಿ ಭತ್ತಕ್ಕೆ ಹೋಗಬೇಕು, ತಂದೆ ದೋಣಿಗೆ ಹೋಗು. 1955 ಆಗನ ನನ್ನ ಜೀವನ ಒಂದು ಹಳ್ಳಿಯ ಬಯಲು ಪಕ್ಕದಲ್ಲಿ ನಾನು ಹುಟ್ಟಿದವನು. ನಾನು ಸೆಟ್ನವರ ಭೂಮಿಯಲ್ಲಿ ಹುಟ್ಟಿ ಬೆಳೆ. ನನ್ನ ತಂದೆ ತಾಯಿ ಕೂಡ ಬಡವರು. ತಾಯಿ ಭತ್ತಕ್ಕೆ ಹೋಗಬೇಕು ಸೆಟ್ನವರಿಗೆ, ತಂದೆ ದೋಣಿಗೆ ಹೋಗ್ತಾಯಿದ್ದು. ಆ ಕಾಲದಲ್ಲಿ ಹುಟ್ಟಿ ಬೆಳೆ. ನಾನು 6ನೇಯಲ್ಲಿ 3ನೇ ಜನ. 1956 ಅಂದರ್ಸ್ ಇವಾಗ ಇದ್ದೇ ಬಸ್ ಹೋಗಲಿಕ್ಕೆ ಆಗಿಲ್ಲ. 1974 ಜುಲೈ 26 ಒಂದು ದೊಡ್ಡ ನೆರೆ ಬಂತು ಹರೇಕಳದಲ್ಲಿ. ಆಗ ಒಂದು ಬಯಲು ಭಾಗದಲ್ಲಿ ಒಂದು ನುಲಿ ಮನೆ ಇತ್ತು. ಅದರಲ್ಲಿ ಮನೆ ಮಟ್ಟೆಲ್ಲ ಕೊಚ್ಚಿಕೊಂಡು ಹೋಯಿತು. ಅದು 1974 ಜುಲೈ 26 ಶುಕ್ರವಾರ. ಆಗ ನನಗೊಂದು 14-13 ವರ್ಷ ಪ್ರಯತ್ನ. ಆಗ ಮನೆ ಮಟ್ಟೆಲ್ಲ ಕೊತ್ತಿಕೊಂಡು 1972 ರಾಜಕಾರಣಿ ಇಟಿ ಪರಿದು. ಆಗ ಇಲ್ಲೊಂದು ಈ ಹರೇಕಳ ಗ್ರಾಮದಲ್ಲಿ 1900 ಇದೊಂದು ಎಲ್ಲೊಂದು ಭೂಮಿ ಒಂದು 500 ಎಕರೆ ಸ್ಥಳ ಇತ್ತು. ಇದು ವೈದ್ಯನಾಥ ಭೂತದ ಒಂದು ತಪ್ಪು ಕಡುಬಲ್ಲಿ ಕಿಸ್ಸಿಗೊಂದು ಇತ್ತು. ಆ ಸ್ಥಳದಲ್ಲಿ ನಮಗೆಲ್ಲರಿಗೂ ಬಡವರಿಗೆ ಒಂದು 99 ಜನರಿಗೆ 1 ಎಕರೆ ಸ್ಥಳ ಕೊಟ್ಟಿರು 1972. ಆಗ ನನ್ನ ತಂದೆ ಕೂಡ 1 ಎಕರೆ ಸ್ಥಳ ಕೊಟ್ಟರು. ಅದರಲ್ಲಿ 99 ರೂಪಾಯಿ ಕಟ್ಟಲಿಕ್ಕೆ 99 ರೂಪಾಯಿ ಕೆಲವು ಕಟ್ಟೋದು ಇದ್ದದೆ. ಆ ಜಮೀನು ಕೂಡ ಅದು ಮುಂದೆ ಹೋಯಿತು. ನನ್ನ ತಂದೆ 99 ಕಟ್ಟಿಕೊಂಡು ಆ ಸ್ಥಳದಲ್ಲಿ 1974 ಜುಲೈ 26 ನೆರೆ ಬಂದ ದಿವಸದಲ್ಲಿ ಆ ಮನೆ ಮಟ್ಟೆಲ್ಲ ಕೊಚ್ಚಿಕೊಂಡಿತ್ತು. ಅಲ್ಲಿಂದ 75 ನಮಗೆ ಅಲ್ಲಿಂದ 75-76 ಒಂದು ಸಣ್ಣ ಮನೆ, ಹಂಚಿದ ಮನೆ ಇದೆ, ಸರ್ಕಾರ ನಮ್ಮ ಪಾಸ್ ಆಯಿತು. ಅಲ್ಲಿಂದ ಆ ಜಮೀನು 3 ಸೆನ್ಸ್ ಜಾಲ ದೇಕ್ಲೇಸನೇ ಇರಲಿಲ್ಲ. ಆ ಜಮೀನು ಕೂಡ ಆ ದನಿಗೆ ಬಿಟ್ಟು ಬಂದು ನಾವು ಇಲ್ಲಿ ಮಾತಾಡಿದ್ದೀನಿ. ಇಲ್ಲಿ ಮನೆ ಸಣ್ಣದಿತ್ತು. 6 ಕುಟುಂಬ ನಮಗೆ. ಆಗ ಮದುವೆ ಆಗಿಲ್ಲ ಯಾರು ಕೂಡ, ಅಣ್ಣ ತಮ್ಮವ್ರಿಗೂ ನನಗೆ ಕೂಡ ಇಲ್ಲ. ತಂದೆ ಕೂಡ ಬಡವರು. ಆಗ ನಾನೇನು ಮತ್ತೆ ನನಗೊಂದು 16 ವರ್ಷ ಆಗ ನನ್ನ ತಂಗಿ ಮದುವೆ ಇತ್ತು. ಮತ್ತೆ ನಾನು ಅಣ್ಣ ಮದುವೆ ಇತ್ತು. ನಾನು ಮಂಗಳೂರಿಗೆ ಏನಾದರೆ ಕಿಟ್ಲೆ, ನಾನು ಬೀಟಿ ಕಟ್ಟಿದ್ದೀವಿ ಅಂತ ಹೇಳುತ್ತೆ. ನಾನು ಮಂಗಳೂರು ಹೋಗಿ ಒಂದು ಕಿಟ್ಲೆ ಹಣ್ಣು ಏನಾದರೂ ಒಂದು ಕಿರುವ ಇಸಾಕಾಜಿಯಿಂದ ಸೆಂಟ್ರಲ್ ಮಾರ್ಕೆಟ್ ಸಾಲ ತಗೊಂಡು ಒಂದು ಕೂರುವೆ ವಾರ. ಆಗ ಹಂಪನಘಟ್ಟ ಬಸ್ಸಿನ ತುಂಬ ಇತ್ತು. ನಿಮ್ಮ ಜೀವನ ಅಲ್ಲ ಸಾಧಾರಣ 70-35 ಸಂದರ್ಭದಲ್ಲಿ 75-76 ಇಸ್ವಿಯಲ್ಲಿ ನಾನು 3 ವರ್ಷ ಕಿಟ್ಲೆ ಅನ್ನೋ ಒಂದು ಕೂರು ಸಾಲ ತಗೊಂಡು ಇಸಾಕಾಜಿಯಿಂದ ಮಂಗಳೂರು ಸೆಂಟ್ರಲ್ ಮಾರ್ಕೆಟ್. ಆಗ ಹಂಪನಘಟ್ಟ ಬಸ್ಸಿಂದ ಪಂಜಿ, ಗೋವೆ ಬಸ್ ಇತ್ತು, ಮುಂಬೈ ಬಸ್ ಇತ್ತು, ಎಲ್ಲ ಬಾಟಾದ ಬಸ್. ಆಗ ಎಲ್ಲ ಬಸ್ ಹಂಪನಘಟ್ಟ ಬಸ್ ನಿಲ್ದಾಣಲ್ಲಿ ಅಲ್ಲೇ ಬಸ್ ಸ್ಟ್ಯಾಂಡ್ ಇತ್ತು. ಆಗ ಓಡಾಡುವಾಗ ನನಗೆ ತುಂಬ ಈ ಪಂಜಿ ಗೋವೆ ಬಸ್ ಇತ್ತು 11 ಗಂಟೆಗೆ. ಬೇರೆ ಬೇರೆ ಜನ ನನ್ನ ಕಿಟ್ಲೆ ಒಮ್ಮಚ್ಚಿ ಅಂತ ಕೇಳುವಾಗ ಕಿಟ್ಲೆ ಹಣ್ಣಿಗೂ ಒಳ್ಳೆ ಕಿಟ್ಲೆ ಹಣ್ಣು ಡಜನ್ ಲೆಕ್ಕ, ಈಗ KG ಲೆಕ್ಕ ಒಳ್ಳೆ ಕಿಟ್ಲೆ ಹಣ್ಣು ಬರ್ತಾ ಇದ್ರು. ಒಂದು ಕುರ ಕಿಟ್ಲೆ ಹಣ್ಣು ತಂದ್ರೆ ಒಂದು 50 ರೂಪಾಯಿ ದುಡ್ತಾ ಇದ್ದು. ಆಗ ನನ್ನ ಕೈಯಲ್ಲಿ ಕಿಟ್ಲೆ ಹಣ್ಣು ಇಂಗ್ಲೀಷಿನವರು ಬಸ್ ಸ್ಟ್ಯಾಂಡ್ ಒಳಗೆ ಹೋಗ ಒಮ್ಮಚ್ಚಿ ಅಂತ ಕೇಳ್ತಿರು. ಆಗ ನಾನು ಮುಜಿಂಗಾರಾದ ಮೇಡಮ್. ಯಾಕೆಂದ್ರೆ ನಿಮ್ಮ ಥರದ ಸೀಟಲ್ಲಿ ಕುತ್ಕೊಂಡು ಅಕ್ಕಪಕ್ಕ ಇದ್ದವರು ನಾನು ಹೇಳಲಿಕ್ಕೆ ಬಂತು. ನಾನು ನನ್ನ ಜೀವನದಲ್ಲಿ ಆ ನೆನಸು ಎತ್ತುಕೊಂಡು ಕನ್ಸತ್ತೆ. ಮುಜಿಂಗರಾದೆ, ನಾನು ಮುಂದೆ ಹೋದೆ. ಆ ನಂತರ ಅದೇ ಕಸಬು ಮಾಡ್ತೇನೆ. 83, 84, 85 ಮದುವೆ ಇತ್ತು. ಒಂದು ದೊಡ್ಡ ಮಗು ಇತ್ತು, 2ನೇ ಮಗು ಇತ್ತು, 3ನೇ ಮಗು ಇತ್ತು. 95 ನನಗೆ ಭಾಳ ಅದೇ ಪೆರಳಲ್ಲಿ ಕಷ್ಟ ಇತ್ತು. 95 ಯಾಕೆಂದರೆ ನನ್ನ ಹೆಂಡತಿ ಈಗಲೂ ಕೂಡ ಮಲಗಿದ್ದಲ್ಲ. 95 ಮನೆ ಇರಲಿಲ್ಲ ಮೇಡಮ್. ನಾನು ಎಲ್ಲಕ್ಕೂ ನನ್ನ 3ನೇ ಮಗನ ಕರ್ಕೊಂಡು ಹೋಗಿದ್ದೆ. ಎಲ್ಲಿ ಬಸ್ ಇದರಲ್ಲಿ ಡಿಲ್ವರ್ ಸಂದಲ್ಲಿ ದಾಲ ಕಟ್ಟಾಗೋ ನನ್ನ ಹೆಂಡತಿ ನೆಲ್ಲಿಕ್ಕೆ ಆಗಿಲ್ಲ. ಮಗಳು ಕರ್ಕೊಂಡು ಹೋಗ ಕುತ್ತಾರ್ ಪಂಡಿತ್ ಸಾಗುವಾಗ ಒಂದು ಹೇಳುವಾಗ ನಾನೊಂದು ಕಾರು
ಬಾಡಿಗೆ ಮಾಡಿ ಕಾರಲ್ಲೇ ತಗೊಂಡು ಕೂತಾರುವಾಗ ನನ್ನ ಹೆಂಡತಿ ಕಾರಲ್ಲೇ ತಲ್ಪಾರ ಇಟ್ಕೊಂಡು ಡ್ರೈವರ್ ನನಗೆ ಬಿಟ್ಟ. ಇದೇ ಮಗು ಕಾರಲ್ಲೇ ಡೆಲಿವರ್ ಆದ. ಆನಂತರ ಮೇಡಮ್ ಅದು ಭಾಳ ದೊಡ್ಡ ಒಂದು ಚರಿತ್ರೆ, ದೊಡ್ಡ ಕಥೆ. ಉಲ್ಲಾಳ ಹೋಗಿ ಅವಳನ್ನು ಹೊಟ್ಟೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ಎಲ್ಲ ನಾನು ಲೋಕಲ್ಲು ಲೇಡಿಗೋಸನ್ನು ಅವಳ ಚಾಕರಿ ಮಾಡ್ತಾ ಇದ್ದೀನಿ. ಅವಳ ತಾಯಿ ಇಲ್ಲ, ನನ್ನ ತಾಯಿಯಲ್ಲಿದ್ದು ಆ ಪರಿಸ್ಥಿತಿಯಲ್ಲೇ ಇದ್ದೆ. 12 ದಿವಸ ರಾತ್ರಿಯಲ್ಲಿ ನನ್ನ ಮಗು ಅಲ್ಲಿ ಹೆಣ್ಲೋಕ ಲೇಡೀಸಲ್ಲಿ ನನಗೆ ಕೂತ್ಕೊಳ್ಳಿ 12 ದಿವಸದಲ್ಲಿ ನಾನು ಈ ಹೆಂಡತಿ ಮಗು ಒಂದು ಬದಿಯಲ್ಲಿತ್ತು, ಹೆಂಡತಿ ಒಂದು ಬಗಲಿ BPJS ಕೆಳಗೆ ಬಿದ್ದರು. ಅದು ಭಾಳ ಒಂದು ನನಗೆ ಅಪಕೀರ್ತಿ ಆಯಿತು. ಮಾತಾಡಲಿಕ್ಕೆ ಕೂಡ ಮಾತಿಲ್ಲ, ಕೈ ಇಲ್ಲ, ಜೋಕಲ ಇಲ್ಲ. ಈ ಮಗುನ ತೆಕೊಂಡು ಬಂದೆ. ತೆಕೊಂಡು ಬಂದೆ. ಇಲ್ಲಿ ನಾನು ಗುಟ್ಟು ಕೊಟ್ಟು ಆಗ ಮಂಗಳೂರು ಅಜ್ಜಿ ಭಟ್ಟು ಅವರು ಈ ದೊಡ್ಡ ಡಾಕ್ಟ್ರು ಕೇಶವ ಭಟ್ರು ಅಸಿಸ್ಟೆಂಟ್ ಡಾಕ್ಟ್ರು. ಮೇಡಮ್ 1250 ರೂಪಾಯಿ ಅದಕ್ಕೆ ಕಟ್ಟಿಕಲ್ ಕ್ಯಾನಿಗೆ ಮಾಡೋದು, ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ. ನನ್ನ ಕೈಯಲ್ಲಿ 100 ರೂಪಾಯಿ ಕೊಡಿಲ್ಲ. ನಾನು ಆಶೀರ್ವಾದ ಬಿಲ್ಡಿಂಗ್ ಮಾಡ್ತಾ ಇದ್ದೆ, 100 ರೂಪಾಯಿ ಕೊಡಿಲ್ಲ. ನನ್ನ ಐಜಿ ಭಟ್ರು ಕಂಡು ಕೇಶವ ಭಟ್ರು ಕೊಂಡು ನನಗೆ ಸಹಾಯ ಮಾಡಿದರು. ಇವತ್ತು ಕೂಡ ನೆನಪಾಗ್ತದೆ. ಅವ್ರು ಬಲಮಠ ದೊಡ್ಡ ಇದಿತ್ತು, ಅವ್ರ ಪುತ್ತೂರ್ನವ್ರು ತಂದ್ರೆ ನನ್ನ ಕೈಯಲ್ಲಿ 100 ರೂಪಾಯಿ ಕೂಡ ಕೊಡಲಿಕ್ಕೆ ಅವ್ರು ನನಗೆ ಪರಿಹಾರ ಮಾಡಿದರು. 1995-94 ಕಾಣ್ತದೆ. ಆ ಪರ್ಸದಲ್ಲಿ ಅಣ್ಣ ನಾನು ಕೊಡಲಿಲ್ಲ. ಮತ್ತು ಚಂದ್ರಮೇಲೆ ಕಲ್ಕೊಂಡು ಚೆಕಪ್ ಮಾಡಿ ತಲೆ ಕ್ಯಾನಿಂಗ್ ಮಾಡಿ ಆಗಲೇ ನನಗೆ ಅವರು ಮೈನೆಟಲ್ ಗುಲ್ಗುಸು ಮೈನೆಟಿಂಗಲ್ಲಿ ಸರ್ ಸಹಾಯ ಮಾಡಿದರು. ಮತ್ತು ಬೇರೆ ಒಂದು ಪೂರ್ಣ ಇಬ್ರಾಹಿಂ ಆಜಿ ಅಂದರೆ ಒಂದು 500 ರೂಪಾಯಿ ಕಟ್ಕೊಂಡು ನಾನು ಅಲ್ಲೇ ಜೀವನ ತೆಗ್ತಿದ್ದೆ. 10 ದಿವಸ ಆಗ ನನ್ನ ಹೆಂಡತಿ ಏನು ಮಾಡಿದ್ರು, ಈ ಕಣ್ಣು ಬಾಯಿ ಇದು ಇಲ್ಲ ಸ್ವಲ್ಪ ಇದಾಯಿತು. ಆಗ 1 ತಿಂಗಳಲ್ಲಿ ನನ್ನ ಹೆಂಡತಿ ಸ್ವಲ್ಪ ಆರೋಗ್ಯ ಮಾಡಿಬಿಟ್ಟು ಇದೇ ಅಂತ ಕೆಲಸ ಬಟ್. ಆಗ ನಾನು ಏನು ಹೇಳಿದ್ರೆ ಎತ್ತಿಕೊಂಡ ಹೆಂಗಸರನ್ನು ನಡ್ಕೊಂಡು ಮಾಡಲಿಕ್ಕೆ ಆಯ್ತು. ಸರ್ ನನ್ನನ್ನು ಡಾಕ್ಟ್ರ್ ಹೇಳಿದ್ರು, ನೀವು ಇಂಥ ಪರಿಸ್ಥಿತಿ ಐತಲ್ಲಿ ನಿಮಗೆ ನೀನು ಡಿಸ್ಚಾರ್ಜ್ ಕೊಡ್ತೇನೆ, ನೀವು ಕರ್ಕೊಂಡು ಹೋಗು ನಮ್ಮ. ಆಗ ನಾನು ಹೇಳಿದೆ, ನಾನು ಸರ್ ನನಗೆ ಏನು ನನ್ನ ಹತ್ರ ಕೊಡಲಿಲ್ಲ, ನಾನೊಂದು ಕಿಟ್ಲಾಣಿ ವ್ಯಾಪಾರ ಮಾಡ್ಕೊಂಡು ಇಷ್ಟು ಸಹಾಯ ಮಾಡಿದ್ರಿ, ನಿಮಗೇನು ಕೊಡಲಿ. ಆಗ ಒಂದು ಹೊರ ಕೊಟ್ಟರು ಮೇಡಮ್ಮ. ನಾನು ಹೆಣ್ಣು ಮಗಳ ಹೊಟ್ಟೆಯಲ್ಲಿ ಬಂದವನು, ನೀವು ಒಳ್ಳೆ ಕೆಲಸ ನಿಮ್ಮನ್ನು ದೇವರು ಒಳ್ಳೆ ಮಾಡ್ತಾನೆ, ಹೆಂಡತಿ ಮಕ್ಕಳನ್ನ ಸಾಕು, ನೀವು ಒಳ್ಳೆ ಕೆಲಸ ಮಾಡೋದು ಒಂದು ಹೊರ ಕೊಟ್ಟರು ಡಾಕ್ಟ್ರು. ಅಲ್ಲೆಲ್ಲೇ ಕೆಲಸ ಮಾಡಿ ದೇವರು ಒಳ್ಳೆ ಮಾಡ್ತಾನೆ ನಿಮ್ಮನ್ನು ಬಿಟ್ಟು. ಮೇಡಮ್ ಇವತ್ತು ಕೂಡ ಅವರ ಮಾತು ಕೇಳಿ ಇವತ್ತು ಇಲ್ಲ ಕಾಣ್ತದೆ, ಅವ್ರು ಬಿಟ್ಟು ಹೋದರು ಕಾಣ್ತದೆ. ಹೆಮ್ಮೆ ಆಗ್ತದೆ. ಆ ನಂತರ ನಾನು ಏನು ಮಾಡಿ ಗೊತ್ತಾ, ಇದೇ ಚಟುವಟಿಕೆಯಲ್ಲಿ ಈ ಮಕ್ಕಳೆಲ್ಲ ಸಣ್ಣ ಇತ್ತು, ತಾಯಿ ಇಲ್ಲ, ನಾನು ಸಣ್ಣ ಮನೆ ಇತ್ತು. ಇದು ಕೂಡ ಮಣ್ಣನ ಈಗಲ್ಲ, ಅಲ್ಲಿ ಒಂದು ಸಣ್ಣ ಮನೆ ಇತ್ತು. ಆ ಸಂದರ್ಭದಲ್ಲಿ ನಾನು ಪುನಃ ಅದೇ ಕಿಟ್ಲಾಣಿ ವ್ಯಾಪಾರ ಮಾಡ್ತಾ ಇದ್ದೇನೆ. ನಾನು ಅಲ್ಲ ಮಂಗಳೂರು ಏನಂತ ಅರೆಕಲ್ ಇಲ್ಲಿ ನನ್ನ ವಾಸಿಸಲ್ಲ, 16 ಕಿಲೋಮೀಟರ್ ಈಚೆ ಬ್ರಿಡ್ಜ್ ಆಯಿತು. ಆಗ ನಾನು ಈ ಭಾಗದಲ್ಲಿ ಇಲ್ಲಿ ಕೊಣಾಜೆ 1 ಕಿಲೋಮೀಟರ್ ನಡ್ಕೊಂಡು ಕೊಣಾಜೆ ಹತ್ತಿಕೊಂಡು ಮಂಗಳೂರು 51ರಲ್ಲಿ ಹೋಗಬೇಕಿತ್ತು. ಈಗ ಬಸ್ ಸಂಚಾರ ಭಾಳ ಸರಮಿತ್ತು. ಆಗ ಒಂದು ಗುಂಡಿಲಿ ಮೇಲತ್ತು. ಆ ಪರಿಸ್ಥಿತಿಯಲ್ಲಿ ಓದ್ತಾ ಇದ್ದೇನೆ. ನಾನು ಇದೇ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಿದ್ದೇನೆ. ಈ ಪುನಃ ನನಗೆ ನೆನಪಾಯಿತು, ಏನಾದರೆ 1 ಕಿಲೋ ಅಕ್ಕಿ ತಂದು ಜೀವನ ಮಾಡ್ತಾ ಇದ್ದೆ. ಪುನಃ ನಾನೊಂದು ಪೇಳಿಗೆ ನಾನು ಇದೇ ನೆನಪಾಯಿತು. ಆಗ ಇಲ್ಲಿ ಒಂದು ಪಕ್ಕದ ಮದ್ರಸದೆ ಇತ್ತು, ತಾಹಾ ಜುಮಾ ಮಸೀದಿ ಅಂತ. ಅದರಲ್ಲಿ ನಾನು ಕೋಸಿ ಅಧಿಕಾರಿ ತಗೊಂಡೆ. ಏನಾದರೆ ಒಳ್ಳೆಯದು ಮಾಡಬೇಕು ಅಂತ ನೆನಪಾಯಿತು. ನಮಗೆ ಅಲ್ಲಿ ಶಾಲೆ ಇರಲಿಲ್ಲ. ನಮ್ಮ ಮದ್ರಸದಲ್ಲಿ 9 ಜನರಲ್ಲಿ ನನ್ನೊಂದು ಕೋಸಿ ಅಧಿಕಾರಿ ನನಗೆ ಕೊಟ್ಟು, ಏನಾರು ಅಭಿವೃದ್ಧಿ ಮಾಡಬೇಕು ಅನ್ನೋ ಗುರಿ ಇದ್ದರೆ ಮಾಡಪ್ಪ ಅಂತೇಳಿ ಈ ನೆನಪಾಯಿತು. ಯಾರ ಹತ್ರ ಒಳ್ಳೆಯವರ ಸಹಾಯ ಕೇಳೋಣ ಅಂತ ಪರಿಸ್ಥಿತಿ ಆಗುವ ನಾನು ಇದೇ ಮದ್ರಸದಲ್ಲಿ ಮೇಡಮ್ ಮಾಡಿಬಿಟ್ಟು ಮಾಡಿದ್ರು ಜನರಿಂದ. ಯಾಕೆಂದ್ರೆ ಒಳ್ಳೇದು ಒಂದು ಇದಿತ್ತು. ಆಗ ನಮ್ಮ ಶಾಲೆಯಲ್ಲಿ ಇರಲಿಲ್ಲ, ಬೇರೆ ಬೇರೆ ನಮ್ಮ ಮದ್ರಸದಲ್ಲಿ ಇದಾಗಬೇಕಿತ್ತು. ಆ ಪರಿಸ್ಥಿತಿಯಲ್ಲಿ ತಾಹಾ ಜುಮಾ ಮಸೀದಿ ಅದರಲ್ಲಿ ಈ ಭಾಗದ ಮದ್ರಸ ಸಿಟಿ ಪರಿಸ್ಥಿತಿ ನಮ್ಮ ಸ್ಕೂಲು ಈಗ ನಾನು ತೋರಿಸುತ್ತೇನೆ ನಿಮಗೆ. ಆಗ 5 ವರ್ಷ 6 ವರ್ಷ
ಅದರಲ್ಲಿ ದುಡ್ದೇನೆ. ಮಸೀದಿ ಇತ್ತು, ಮದ್ರಸಾ ಇತ್ತು, ಎಲ್ಲ ಜಾಲಿ ಇತ್ತು. ಪುನಃ ನಾನು ET ಫರೀದರ್ ಪುನಃ MLA 99ರಲ್ಲಿ MLA ಆದರು. ಅಂದರೆ ಈ ಮಸೀದಿಯ ಉದ್ಘಾಟನೆ ಮಾಡೋ ಅಧ್ಯಕ್ಷರು ಕೂಡ ET ಫರೀದ್ ಅವರು, ET ಖಾದರ್ ಅವ್ರ ತಂದೆ ಅಂತ ಒಂದು ವ್ಯಕ್ತಿಯಾಗಿ ಮೂಡಿ ಬಂದರು. ಪುನಃ ನಾನು ಕೇಳ್ತಾ ಇದ್ದೇನೆ, ಸರ್ ನಮಗೆ ಒಂದು ಗುರಿ ಉಂಟು, ಒಂದು ಸರ್ಕಾರಿ ಶಾಲೆಯನ್ನು ಇಲ್ಲಿ ಸ್ಥಾಪನೆ ಮಾಡಿ ಕೊಡಿ ಅಂತ. ಆಗ ನನ್ನ ಮಾತು ಬೆಲೆ ಕೊಟ್ಟು, ಅದರಲ್ಲಿ ತುಂಬ ಚರಿತ್ರೆ ಇದೆ. ನನ್ನ ಮಾತು ಬೆಲೆ ಕೊಟ್ಟು 2000 ಜೂನ್ 17 ತಾರೀಕಿಗೆ ಶನಿವಾರ 28 ಮಕ್ಕಳನ್ನು ಒಂದು ಡೆಪ್ಯುಟೇಷನ್ ಟೀಚರ್ ಮಾಡಿ ET ಫರೀದ್ ಉದ್ಘಾಟನೆ ಮಾಡಿಬಿಟ್ರು ನಮ್ಮ ಮದ್ರಸದಲ್ಲಿ. ಆಗ ಅವರು ಹೇಳಿದರು, ಕ್ಷೇತ್ರಾಧಿಕಾರಿ ಅಧಿಕಾರಿ ಇವರಿಗೆ ಬೆಂಚ್ ಡೆಸ್ಕ್ ಬಾಡಿಗೆ ಬೇಡ, ಬಿಲ್ಡಿಂಗ್ ಮಾಡಿ ಕೊಡುವಂಥ ಕ್ಷೇತ್ರಾಧಿಕಾರಿ ಹನುಮಂತ ಬೆದ್ರು. ಮರು ದಿವಸ 2001ರಲ್ಲಿ ಕ್ಷೇತ್ರಾಧಿಕಾರಿ ಆನಂದ ಅವರಿದ್ದು ಅವ್ರ ಹತ್ರ ಹೇಳಿದರು. ಅವರು ಅದೇ ವರ್ಷ 2001ರಲ್ಲಿ ನನ್ನ ಮಗಳು ಇದ್ದ ಕಾರಣ 2001ರಲ್ಲಿ STMC ಡೆವಲಪ್ಮೆಂಟ್ ಒಂದು ಆಗಬೇಕು ಅಂತ ನಿರ್ಣಯ ಬಂತು. ಆಗ ಸರ್ವ ಶಿಕ್ಷಣ ಅಭಿಯಾನ ಬರಲಿಲ್ಲ. ಆ ಸಂದರ್ಭದಲ್ಲಿ ನನ್ನ ಮಗಳು ಇದ್ದಾಗ ಒಂದು ಕ್ಲಾಟೇಚರ್ ಡೆಪ್ಯುಟೇಷನ್ ಕೊಟ್ಟು ಫರೀದ್ ಅವರು ಕೊಟ್ಟರು. ಅದರಲ್ಲಿ 9 ಜನ ಆಯ್ಕೆ ಮಾಡಿ ನನ್ನನ್ನು STMC ಮಾಡಿಬಿಟ್ರು. ಆಗ ಏನಾಯ್ತು, ನಾನು ಕಣ್ಣ ನೆರೆದೈತೆ. ಇದೇ ಮದ್ರಸದಲ್ಲಿ ₹1 ಚಾಕ್ ಬಾಕ್ಸ್ ಕೊಡಲು ಸಾಧ್ಯ ಇಲ್ಲದ ಮನುಷ್ಯಗೆ STMC ಆದರೆ ಏನು ಮಾಡುವುದು ಕಣ್ಣ ನೆರೆದಿತ್ತೆ. ಆದರೂ ನಾನು ಛಲ ಪಟ್ಟಿದ್ದೇನೆ. ಫರೀದರು ಹೇಳೋದು ನಿಮಗೆ ನಾನು ಸಹಾಯ ಮಾಡ್ತೇನೆ ಮಟ್ಟು. ಅದೇ ವರ್ಷ ಕ್ಷೇತ್ರಾಧಿಕಾರಿ ಆನಂದ ಅವರಿದ್ದರು. ಅವರು ಈಗ ಮಂಗಳೂರು ವಲಯದಲ್ಲಿ BO ಆಗಿದ್ರು. ಆಗ ಅವರೇನು ಮಾಡಿದ್ರು, ನನಗೆ ಅದೇ ವರ್ಷ ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಿದ್ರು ಮೇಡಮ್ ಅಲ್ಲೇ. ಆಗ ಅಲ್ಲಿ ಫರೀದ್ ಅವರು ಹೇಳಿದರು, ನೀ ಎಲ್ಲಿ ಸ್ಥಳ ಉಂಟು ಹುಡುಕಾಡ ಮಾಡಿ ನಿಮಗೆ ಎಕ್ವೈರ್ ಮಾಡ್ತೇನೆ ಹೇಳಿ. ಎಲ್ಲಿ ಕೂಡ ಸ್ಥಳ ಇರುವಾಗ ನಮಗೆ ಸ್ಥಳ ಸಂದರ್ಭ ಸಿಕ್ಕಿಲ್ಲ. ಒಂದು ಗುಡ್ಡದ ಮೇಲೆ ಒಂದು 40 ಸೆಂಟ್ ಸ್ಥಳ ಅವರು ಇಬ್ಬರು ಅಣ್ಣ ತಮ್ಮರು ಕೊಟ್ಟರು. ಅದಕ್ಕೆ ಅದು ಕೂಡ ಖಾಸಗಿ ಜಮೀನಿನಲ್ಲಿ RTC ಇರಲಿಲ್ಲ. ಆಗ 51 ಸಾರಿಗೆ ಈ 41 ಸೆಂಟ್ ಸ್ಥಳವನ್ನು ನಮ್ಮ ತಾಹಾಜು ಮಹಸೀದಿ ಅಂಡರಲ್ಲಿ ಪರ್ಚೇಸ್ ಮಾಡಿದೆ. ಆ ಪರ್ಚೇಸ್ ಮಾಡುವಾಗ ಒಂದು ₹5,000 ಕೂಡ ಕೊಡಲಿಕ್ಕೆ ಇಲ್ಲ. ಆಗ ನಾನು ಸೀದಾ ಮಂಗಳೂರಿನ ಕಮಿಷನ್ ಪಕ್ಕದಲ್ಲಿ ಸೈದಾನಿ ಬೀಬಿ ದರ್ಗಾ ಕಮಿಟಿ ಇದೆ, ಅವ್ರ ಹತ್ರ ಸಹಾಯ ಕೇಳುವಾಗ 10 ಸಲ ಹೋಗೋ. ಆಗ 5,000 ಕೊಟ್ಟರು ನನ್ನ ಕೈಯಲ್ಲಿ. ಅದನ್ನು ಅಡ್ವಾನ್ಸ್ ಕೊಟ್ಟು ಸರ್ಕಾರಕ್ಕೆ ಮುಟ್ಟು ತಹಸೀಲ್ದಾರ್ ಮುಖಾಂತರ ನಾನು ಎಕ್ವೈರಿ ಮಾಡಲಿಕ್ಕೆ ಅವಕಾಶ. ಮತ್ತು HH ಕುഞ്ഞാമದಾಜಿಯಿಂದ ಮಂಗಳೂರು ಭಾಳ ದೊಡ್ಡ ಮಿದ್ದಿದ್ರು, ಅವ್ರ ಹತ್ರ 5,000 ಕೊಟ್ಟು ಅವರು ಈಚಿನ ದಿನದಲ್ಲಿ ತೀನು ಹೋದರು. ಅವ್ರು JCB ಕೊಟ್ಟರು ಮತ್ತು ಸಮತಟ್ಟು ಮಾಡಲಿಕ್ಕೆ ಕೂಡ ಸಹಾಯ ಸಹಕಾರ ಸಿಕ್ಕಿದ್ರು. 2001ರಲ್ಲಿ ಒಂದು ಹೊಸ ಕಟ್ಟಡ ಇತ್ತು. 2002ರಲ್ಲಿ 1ರಲ್ಲಿ ಜುಲೈ 30 ತಾರೀಕಿಗೆ 2001 ಹೊಸ ಕಟ್ಟಡದಲ್ಲಿ ರೌಲತ್ತುಲ್ ಮದ್ರಸದಲ್ಲಿ ಅಲ್ಲಿಂದ ಆ ಗುಡ್ಡದ ಮೇಲಿಂದ ಸಾಂಟ್ಫರ್ ಮಾಡಿ ಉದ್ಘಾಟನೆ ಮಾಡಿ ಕೂಡ ಬಿಟ್ಟರು ಮೇಡಮ್ ಆ ಸಂದರ್ಭದಲ್ಲಿ. ಆ ನಂತರ ಸಾಲಿತ್ತು ಬೇರೆ ಬೇರೆ ಏನೆಂದು ನಾನು ಮುಂದೆ ಹೋಗ್ತಾ ಇದ್ದೇನೆ. ಬೇರೆ ಜನರಿಂದ ಸಹಾಯ ತಗೊಂಡು ಹಂಚಿ ಸ್ವಲ್ಪ ಕಷ್ಟದ ಆಯಿತು. ಆಗ ಸರ್ಕಾರಿ ಶಾಲೆ ಯಾವ ಕೂಡ ಸಹಾಯ ಮಾಡಲಿಕ್ಕೆ ಮುಂದೆ ಬಂದಿಲ್ಲ. 2001ರಲ್ಲಿ 2002 ಆಯಿತು. 1ನೇ ತರಗತಿ 2 ತರಕ ಆಯಿತು, 2ನೇ ತರಗತಿ 3ನೇ ತರಕ ಆಯಿತು. ಈಗ ಮುಂದೆ ಆಯಿತು 2003 2004ರಲ್ಲಿ ಒಬ್ಬರು ಜಿಲ್ಲಾ ಪಂಚಾಯತಿ IAS ಅಧಿಕಾರಿ ಇದ್ದರು, ಶಿವಾನಂದ ಮೂರ್ತಿ ಎಂದು. ಅವರು ನನ್ನನ್ನು ಅವ್ರ ಹತ್ರ ಸಹಾಯ ಕೇಳುವಾಗ ಅವರು ನನ್ನನ್ನು ಒಂದು ವಸಂತಿಕಾಂತ ಪತ್ರಿಕೆ ಗುರುಪ್ಪ ಬಾಲಿಪಣ್ಣು ನನ್ನನ್ನು ಪರಿಚಯ ಮಾಡಿಕೊಡು. ಯಾಕೆಂದರೆ ನಾನು ಜಿಲ್ಲಾ ಪಂಚಾಯತಿ ಅವ್ರ ಹತ್ರ ಸಹಾಯ ಕೇಳ್ತಾ ಹೋಗ್ತಾ ಇದ್ದೇನೆ. ತುಂಬ ಅದರಲ್ಲಿ ಚರಿತ್ರೆ ತುಂಬ ಇದೆ ಕೇಳ್ತಾ ಇದ್ದೆ. ಆಗ ಗುರುಪ್ಪ ಬಾಲಿಪಣ್ಣು ಪರಿಚಯ ಮಾಡಿಕೊಟ್ಟು, ಎಲ್ಲರನ್ನು ನೀವು ಬರೆಯುತ್ತಪ್ಪ, ಈ ಬಡವನನ್ನು ಬರೆಯಿರಿ ಅಂತ ಗುರುಪ್ಪ ಬಾಲಿಪಣ್ಣಿಗೆ ಪರಿಚಯ ಮಾಡಿಕೊಟ್ಟು. ಮೇಡಮ್ ಅವರು ಶ್ಯಾಮರಲ್ಲಿ ಅವರು ಇರುವಾಗ ಬಂದು ಕೂತ್ಕೊಂಡಿಲ್ಲ. ನಾನು ನಿಂತು CS ಮಾತಾಡ್ತಿದ್ದೇನೆ, ಯಾಕೆಂದ್ರೆ ದೊಡ್ಡ ಅಧಿಕಾರಿ ಅಲ್ಲ. ಕೂತ್ಕೊಂಡು ಮರು ದಿವಸ 2004 ಸೆಪ್ಟೆಂಬರ್ 13 ತಾರೀಕಿಗೆ ನನ್ನ ಮನೆಗೆ ಬಂದರು. ನನ್ನ ಮನೆಗೆ ಒಬ್ಬರೇ ಬರಲಿಲ್ಲ ಅವರು, ಗುರುಪ್ಪ ಬಾಲಿಪಣ್ಣು, ಯೋಗೇಶ್ವರಲ್ಲಿ ಅವರು, ಕಿರಣ್ ಅಂಕರ್, ಲ್ಯಾನ್ಸಿ ಪೇಂಟು ಅಂತ 4 ಮಂದಿ ಈ ಬಾಲಿಪಣ್ಣು. ಅಲ್ಲಿ ಒಂದು ಸಣ್ಣ ಮನೆ ಇತ್ತು. 4 ಮಂದಿ ಮನೆ ಮಾಡುವಾಗ ನನ್ನ ಮನೆಯಲ್ಲಿ ಒಂದು ಕುರ್ಸಿಲ್ಲ, ಈ ತಂಗಿನ ಮನೆಯನ್ನು ಕುರ್ಸು ತಗೊಂಡು ಅವ್ರು ಕೂತ್ಕೊಂಡೆ. ನಾನು ಅವ್ರ ಮಾತಾಡಿ ನನ್ನ ಶಾಲೆ ಬಂದರು. 2 ಹಳೆ ಕಟ್ಟಡ ಅದನ್ನು ಈಗ ಹೊಡ್ತಾ ಇದ್ದಾರೆ. ಹಳೆ ಕಟ್ಟಡ ಅಲ್ಲಿ ನೋಡಿದರು, ಮತ್ತೆ ಓಟಾಡಿದರು ಮಂಗಳೂರು. ಮತ್ತೆ ನಾನು ಅವ್ರು ಹೋದ್ರು
ಮರು ದಿವಸ ಮಂಗಳೂರಿನಲ್ಲಿ ಇದೇ ಕಿತ್ತಳೆ ಹಣ್ಣು ಹೊರ್ತಾ ಇದ್ದೇನೆ ಮೇಡಮ್. ಆಗ ಆದಾಯ ಎಷ್ಟಿತ್ತು ನಿಮ್ಮದು ಕಿತ್ತಳೆ ಹಣ್ಣು? ಒಂದು 70-75 ರೂಪಾಯಿ. ಆಗ ನನ್ನ ರುಚಿತ ಕಿತ್ತಳೆ ಹಣ್ಣು. ಯಾಕೆ ಸಣ್ಣ ಮಕ್ಕಳು ನಾನು 1 ಕಿಲೋ ಹಾಕಿ ಓಡಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೇನೆ, ಸಾಲ ತಗೊಂಡು ನನ್ನದು ನನ್ನ ತಿರುಪತಿದ ಜೀವನ ಅದು. ಯಾಕೆಂದರೆ ನಾನು 50 ರೂಪಾಯಿ ದುಡಿಬೇಕಾದ್ರೆ ಎಲ್ಲ ಧರ್ಮದವರು 1 ಕಿತ್ತಳೆ ಹಣ್ಣು ಸಾಲ ತಗೊಂಡು 50 ರೂಪಾಯಿ 60 ರೂಪಾಯಿ ದುಡಿಮೆ ಆಯಿತು. ಆಗ ಮರುದಿವಸ 2004 ಸೆಪ್ಟೆಂಬರ್ 16 ಒಂದು ಲೇಖನ ಕಿತ್ತಳೆ ಹಣ್ಣು ಇದು ವಸಂತಿಕಾಂತ ಪತ್ರಿಕೆಯಲ್ಲಿ, ಕನ್ನಡ ಪತ್ರಿಕೆಯಲ್ಲಿ ಒಂದು ಲೇಖನ ಮಾಡಿದರು, ಕಿತ್ತಳೆ ಬುಟ್ಟಿಯಲ್ಲಿ ಅರಳಿದ ಅಕ್ಷರ ಅಂತ. ಆ ದಿವಸ ನನ್ನ ತಲೆಯಲ್ಲಿ ಬಟ್ಟಿತ್ತು ಮೇಡಮ್. ಮರುದಿವಸ ಕಂಗ್ರಾಜುಲೇಷನ್ ಹೇಳಿದ್ರು ಯಾರೆಲ್ಲರೂ. ಅವರು ಅದು ಪತ್ರಿಕೆ ಮೇಡಮ್ಮ. ಮರುದಿವಸ ನನ್ನ ಅಂದ್ರೆ ಆ ಪತ್ರಿಕೆ ನೋಡಿ ಎಷ್ಟೋ ಜನ ನನಗೆ ಮಂಗಳೂರಿನಲ್ಲಿ ಅವಲ್ಲಿ ಮಾರ ಈ ಕಿತ್ತಳೆ ಹಣ್ಣು ವ್ಯಾಪಾರ ಮಾಡೋ ಮನುಷ್ಯ ಸಹಾಯ ಹೋಗಿ ಪ್ರಯತ್ನ ಮಾಡ್ತಾರೆ ಅಂದರೆ ಎಲ್ಲ ಜನರು ಹೋದರು. ಮರುದಿವಸ ನನಗೆ ಸಹಾಯ ಮಾಡಲಿಕ್ಕೆ ಬಂದರು, ಚಕ್ಕ ಮುಖಾಂತರ ನನಗೆ ಸಹಾಯ ಮಾಡಿದರು. ಆಗ ಈ 40 ಸೆನ್ಸ್ ಸಾಲಲ್ಲಿ ನಾನು ಕೊಟ್ಟದ್ದು 10 ಸಾವಿರ ಮೇಡಮ್. ಸ್ವಲ್ಪ ಬೇರೆ ಬೇರೆ ಜನ ಸಹಾಯ ಮಾಡಲಿಕ್ಕೆ ಅಂತ. ಅದೇ ವರ್ಷ ಮೇಡಮ್ಮ 2004 ನವಂಬರ್ 1 ಕೊನೆ ಶನಿವಾರದ 31 ತಾರೀಕಿಗೆ ಉದಯವಾಣಿ ಪತ್ರಿಕೆಯಲ್ಲಿ 25 ಜನರಲ್ಲಿ ಮಂಗಳೂರು ಜಿಲ್ಲೆಯಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಕಟಣೆ ಆಯಿತು. ರಾಜ್ಯೋತ್ಸವ ಫಸ್ಟಿಗೆ ನನಗೆ 2004 ನವಂಬರ್ 16 ವಸಂತಿಕಾಂತ ಪತ್ರಿಕೆ ರಿಪೋರ್ಟ್ ಆದ ನಂತರ ಮರುಪತ್ರಿಕೆ 2004 ನವಂಬರ್ 1 ಮೇಡಮ್ ಜಿಲ್ಲಾ ರಾಜ್ಯೋತ್ಸವ ಪ್ರಕಟಣೆ ಮಾಡಿ. ಆದರೆ 25 ಮಂದಿಲಿ ನಾನೊಬ್ಬ ಬಡವ ಮೇಡಮ್. ಭಾಳ ಹೆಮ್ಮೆ ಇತ್ತು. ಒಂದು ಕಿತ್ತಳೆ ಹಣ್ಣು ವ್ಯಾಪಾರ ಮಾಡಿ ಮನುಷ್ಯ ತುಂಬ ಓಡೋ ಮನುಷ್ಯ ರಾಜ್ಯೋತ್ಸವ ಕೊಟ್ಟರಲ್ಲ ಸರ್ಕಾರ ಅಂತ ಭಾಳ ಪ್ರಚಾರ ಆಯಿತು. ಮತ್ತು ಮುಂದೆ ಇತ್ತು ಅದೇ ವರ್ಷ ಮುಣ ಕೂಡ ಕೊನೆ ಪಕ್ಷ 2004 ಜನವರಿ ಕೊನೆ ಪಕ್ಷದಲ್ಲಿ 1 ಕನ್ನಡ ಪಬ್ಬದ ವರ್ಷದ ವ್ಯಕ್ತಿ ಮಾಡಿಬಿಟ್ಟು ಮೇಡಮ್. ಅದರಲ್ಲಿ ನಾನು ಭಾಳ ಹೆಮ್ಮೆ ಆಯಿತು. ಕನ್ನಡದಲ್ಲಿ ಭಾಳ ಪ್ರಚಾರ ಭಾರಿ ಗೌರವ ಕೊಟ್ಟರು. ಬೇರೆ ಬೇರೆ ಕನ್ನಡ ಪಬ್ಬದ ವರ್ಷದ ಮೂಲಕ ಅದು ಅದು ಭಾಳ ಪ್ರಚಾರ. ನನ್ನ ಕುಟುಂಬದ ಎಲ್ಲ ಪಟ್ಟ ಕೂಡ ಅದರಲ್ಲಿ ಹಾಕಿದರು. ಬೇರೆ ಬೇರೆ ಜನ ನನಗೆ ಸಹಾಯ ಮಾಡಲಿಕ್ಕೆ ಬಂದರು. ಕನ್ನಡ ಪಬ್ಬದ ಪ್ರಶಸ್ತಿ ಪ್ರದಾನ ಎಲ್ಲಿ ಸನ್ಮಾನ ಕೂಡ ಶಾಲೆಯಲ್ಲಿ ಬಂದು ಮಾಡಿದರು. ಯಾರೆಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕದ ಬ್ಯಾಂಕ್ನ ಪಂಪಾಯಲ್ಲಿ ಭಾಳ ಹೆಡ್ ಆಫೀಸ್ ಅನಂತಕೃಷ್ಣ ಇದ್ರು. ಅವ್ರೀಗ ಈಗ ಬಿಟ್ಟು ಹೋದರು ಮೇಡಮ್. ಹೌದು, ಈಗ ಇಲ್ಲ. ನನಗೆ ಅದು ಮಿನಿ ವಿಧಾನಸಭೆ ಕರ್ನಾಟಕ ಪಂಪಾಯಿಲ್ ಕರ್ನಾಟಕ ಬ್ಯಾಂಕ್ ಅವರು ನಮ್ಮ ಶಾಲೆಗೆ ಅವರು ಒಬ್ಬಲ್ಲೇ ಬರಲಿಲ್ಲ. ಕನ್ನಡ ಪತ್ರಿಕೆದ ಸಂಪಾದಕರು ಆಗ ಇದ್ದವರು ಕನ್ನಡ ಪಬ್ಬದ ರಂಗನಾಥ್ ಅವರು ಎಡಿಟರ್, ಜಾರ್ಜ್ ಅವರು. ಈಗ 4 ಮಂದಿ ಎಲ್ಲ ಕನ್ನಡ ಪಬ್ಬ ಹಿಂದೂ ಪತ್ರಿಕೆದೆ ಕರ್ಕೊಂಡು ಬಂದು ಕರ್ನಾಟಕ ಬ್ಯಾಂಕ್ ಚಾರ್ಮಣಿ ಅನಂತಕೃಷ್ಣ ಬಂದು 1 ಲಕ್ಷ ನನ್ನ ಕೈಯಲ್ಲಿ ಕೊಟ್ಟು 50,000 ಸಾಲ ಪ್ರಕಟಣೆ ಮಾಡಿಬಿಟ್ರು ಮೇಡಮ್. ಇದು ಎಷ್ಟು ವರ್ಷ ಮೊದಲು ಹೇಳಿದ್ದು? ಇದು 2004 ನವಂಬರ್ 1 ಆದರೆ ಕೊನೆ ಜುಲೈ 30 ತಾರೀಕಿಗೆ ಕಂಪ್ಲೀಟ್ ಆಯ್ತು. ಅಲ್ಲ, ಈ ಪತ್ರಿಕೆ ಪ್ರಕಟಣೆ ಮಾಡಿಕೊಟ್ಟು ಪ್ರಕಟಣೆ 2004 ಜನವರಿ 1 ಪ್ರಕಟಣೆ ಮಾಡಿದ್ರು. 2005 4ರಲ್ಲಿ ಜುಲೈ 30 ತಾರೀಕಿಗೆ ಮೇಡಮ್ಮ ನಮ್ಮ ಶಾಲೆ ಬಂತು. ಅವರು ಪ್ರಕಟಣೆ ಮಾಡಿ ಅನಂತಕೃಷ್ಣ ಬಂದು ಪ್ರಕಟಣೆ ಮಾಡಿ ಸಹಾಯ ಮಾಡಿದ್ರು. ಆವಾಗ 50,000 ಅನಂತಕೃಷ್ಣ ಅವರು ಕೊಟ್ಟು ಕನ್ನಡ ಪಬ್ಬದ ವರ್ಷ ಇದಕ್ಕೆ ನನಗೆ 1 ಲಕ್ಷ ಕೊಟ್ಟು ಪುನಃ ನಾನು 25 ಸಲ ಕೈ ಹಾಕಿದ್ದೇನೆ ಮೇಡಮ್. ಆಗ ನಾನು ಹಿಂದೆ ಹೋಗಿಲ್ಲ. ನನ್ನ ಎಲ್ಲ ಈ ಸಾಲದ್ದನ್ನು ಬಿಟ್ಟು ಸರ್ಕಾರಿ ಶಾಲೆ ಹೆಸರಲ್ಲಿ ದಾನ ತರ್ತಾ ಇದ್ದೇನೆ ಅಂತ ಕೂಡ ನಾನು 5ನೇ ತರಗತಿ 6ನೇ ತರಗತಿ ನನಗೆ ಮತ್ತೊಂದು ಅವಕಾಶ ಸಿಕ್ಕಿತ್ತು. ಏನಂದರೆ ನಾನು ಬೆಂಗಳೂರು ನನ್ನ ಜೀವಮಾನದಲ್ಲಿ ಮಂಗಳೂರು ಕಿತ್ತಳೆ ವ್ಯಾಪಾರ ಬೆಂಗಳೂರು ಹೋದ ಮನುಷ್ಯಲ್ಲ ಮೇಡಮ್ಮ. ಯಾಕೆಂದರೆ ನನ್ನ ಜೀವಮಾನದಲ್ಲಿ 2005-6ರಲ್ಲಿ ಮೇಡಮ್ಮ ಒಂದು ಡೇರಿ ಹೆಲ್ಪರ್ನ ಅಧ್ಯಕ್ಷರು PM ಪಾರ್ಕ್ ಒಂದು ಭಾಳ ದೊಡ್ಡ ಇದ್ದೇವೆ. ಈಗ ಮಾಲ್ ಇದ್ದೆ ಇಲ್ಲಿ ಪಾಂಡೇಶ್ವರ ಫೋರಮ್ ಮಾಲ್ ಅವರ ಮಾಲೀಕರು. ಹೌದು, ಪಾರ್ಕ್ ಅವರು PM ಪಾರ್ಕ್ ಅವರು ಬೆಂಗಳೂರಿಗೆ ನಾನು ನನ್ನ ಯಾನೋ ಒಂದು 5ನೇ ಭೇಟಿ ಇದರಲ್ಲಿ ಅವ್ರ ಪ್ರೋಗ್ರಾಮಲ್ಲಿ ನನ್ನ ತಂದು ಒಂದು ಕಾರ್ಡ್ ಕೊಟ್ಟು ನಿಮ್ಗೆ ಏನೇ ಸಹಾಯ ಮಾಡ್ತಾರೆ ಹೇಳುವ. ತುಂಬ ಇದರ ಚರಿತ್ರೆ ಇದೆ ಮೇಡಮ್.
ಕಾರ್ಡ್ ಕೊಟ್ಟರು. ಆಗ ಆ ಫಾರಮ್ ಹಾಲ್ ಆಗಿಲ್ಲ. ಅವರ ಸ್ವಾಧೀನ ಎಲ್ಲ ಸಲ ಅವರ ಸಾಲಿಗೆ ನೀವು ಒಂದು ಸಂಗತಿ ಮಾಡು, ನಿಮ್ಮನ್ನು ಬೆಂಗಳೂರಿಗೆ ನನ್ನ ಬ್ಯಾರಿ ಅಕಾಡೆಮಿ ಅಧ್ಯಕ್ಷರಲ್ಲಿ ನಾನು ಬ್ಯಾರಿ ಇದರಲ್ಲಿ ಅಧ್ಯಕ್ಷ ಆಗಿದ್ದೇನೆ, ನಿಮ್ಮನ್ನು ನಾನು ಅಲ್ಲಿಗೆ ಕರ್ಕೊಂಡು ಹೋಗಿ ನಾನು ಸನ್ಮಾನ ಕೂಡ ಮಾಡ್ತೇನೆ ಭರವಸೆ ಕೊಟ್ಟರು. 2005-6ರಲ್ಲಿ. ಆಗ ಮೇಡಮ್ ಅದೇ ಪ್ರಕಟಣೆ ಮಾಡಿದ್ರು. ಅವರು 2015 5-6ರಲ್ಲಿ ಬೆಂಗಳೂರು ಕರ್ಕೊಂಡು ಹೋಗಿ ನನ್ನನ್ನು ಅವರು ನನ್ನ ಕುಟುಂಬನೂ ಕೂಡ ಬರಲಿಕ್ಕೆ ಹೇಳಿದ್ರು. ಕುಟುಂಬನ ಕರ್ಕೊಂಡು ಹೋಗ್ಲಿಕ್ಕೆ ಆಗಿಲ್ಲ. ಪುಟ್ಟಣ್ಣ ಶೆಟ್ಟಿ ಪುರಭವನದಲ್ಲಿ ಮೇಡಮ್ ಹೌದು, ಪುಟ್ಟಣ್ಣ ಶೆಟ್ಟಿ ಪುರಭವನದಲ್ಲಿ ಮೇಡಮ್ ಈ ಬ್ಯಾರಿ ಅಕಾಡೆಮಿ ಪ್ರಶಸ್ತಿ ಪದನ ನನಗೆ ಕೊಟ್ಟರು. ಆಗ ಅದು 2005-6ರಲ್ಲಿ. ಆಗ ನಾನು ಬೆಂಗಳೂರು ಯಾರ ಹತ್ರ ಕೂಡ ಮಾತಾಡಿದೆ, ಕನ್ನಡದಲ್ಲಿ ಮಾತಾಡಿ ಗೊತ್ತಿಲ್ಲ ಮನುಷ್ಯ, ಬೆಂಗಳೂರು ಓಡಾಡೋ ಮನುಷ್ಯ ಅಲ್ಲ. ಆಗ ಮಂಗಳೂರಲ್ಲಿ ವೇದಿಕೆಯಲ್ಲಿ ಯಾರೆಲ್ಲ ಇದ್ದಾರೆ ಈಗ ನಮ್ಮ ಆ ಸಂದರ್ಭದಲ್ಲಿ ಗೌರವಾನ್ವಿತರು ನಮ್ಮ ಈಗ ಇವರು ನಮ್ಮ ಇವರು ಫಾರೂಕ್ ಅವರು ನನ್ನ ಪರಿಚಯ ಎರಡು ಮಾತಾಡ್ಲಿಕ್ಕೆ ಕೊಟ್ಟರು. ಆಗ CM ಇಬ್ರಾಹಿಂ ಅವರು ಇದ್ದರು, ಹಸನಬ MLC ಇದ್ದರು ಮೇಡಮ್, ಮಲ್ಲಿಕಾರ್ ಖರ್ಗೆ ಇದ್ದರು ಮೇಡಮ್. ಇವರೆಲ್ಲ ನನ್ನ ಮಾತು ಕೇಳಿ ಬಹಳ ಸಂತೋಷ ಆಯ್ತು. ಹಸನಬ MLC ಅವರು 4,05,000 ಕೊಟ್ಟರು ಮೇಡಮ್. ಯಾಕೆಂದ್ರೆ ಆಗಲೇ ಪ್ರಕಟಣೆ ಮಾಡಿದ್ರು. ಆಗ 4,05,000 ಪ್ರಕಟಣೆ ಮಾಡಿ ನಾನು ಸಹಾಯ ಮಾಡ್ತೇನೆ ಅವರು ಬ್ಯಾಂಕಿಂದ. ಮೇಡಮ್ ಹಸನಬ MLC ಅಂದ್ರೆ MLC ಅವರು, ನಾನು ಅವ್ರ ಶಾಲೆಗೆ ಬಂದು 2 ಲಕ್ಷ ಸಹಾಯ ಮಾಡ್ತೇನೆ ಅದೇ ತರ ಮಾಡಿದರು. ಮತ್ತೆ ನಾನು ಅದರಲ್ಲಿ ತಗೊಂಡು 5 ಲಕ್ಷ 4 ಲಕ್ಷ ಚಿಲ್ಲರಲ್ಲಿ ಕಂಪೌಂಡ್ ರೋಲು, ರಂಗಮಂದಿರ, ಅಮ್ಮೆಮಾಲ ಸುಭಾವರ ಇಂಥದ್ದೆಲ್ಲ ಮಾಡಿ ಬಾವಿ ಇಂಥದ್ದೆಲ್ಲ ಮಾಡಿ 2006ರಲ್ಲಿ ಮೇಡಮ್. ಅದರಲ್ಲಿ ನಾನು ಏನು ಮಾಡಿ ಗೊತ್ತಾ, 2006ರಲ್ಲಿ ಮೈಸೂರು ಜಿಲ್ಲಾಧಿಕಾರಿ ಇದ್ರು ಮಂಗಳೂರಲ್ಲಿ, ಮೈಸೂರು ರಾವ್. ಬಾಳ ಎಲ್ಲ ಸರಳ ವ್ಯಕ್ತಿ, ನಿಮ್ಗೆ ಗೊತ್ತಿರ್ಬೋದು. ಅವರು 2006ರಲ್ಲಿ ಇದ್ರು. ಅವ್ರ ಹತ್ರ ನಾನು ET ಪರಿದರು ಸ್ವಲ್ಪ ಡೌನ್ ಆಗಿದ್ರು, ಆಗ ಹುಷಾರಿಲ್ಲದ ಮನೆಯಿದ್ರು. 2006ರಲ್ಲಿ ಅವರ ಕೈಯಲ್ಲಿ ನನ್ನನ್ನು ಮಾಧ್ಯಮ ನನ್ನ ಗೊತ್ತಿದ್ದು, ಅದು ಕೂಡ ನನ್ನ ವಸಂತಿಕಾಂತ ಪತ್ರಿಕೆಯವರು ಅವ್ರ ಹತ್ರ ಶಿಫಾರಸು ಮಾಡಿ ಮೈಸೂರು ಭೇಟಿ ಕೊಟ್ಟು ಮೈಸೂರವೇ ಅದನ್ನು ಈ ಕಂಪೌಂಡ್ ರೋಲು ಮತ್ತೆ ಇದನ್ನು ಉದ್ಘಾಟನೆ ಮಾಡಿ ಬಿಟ್ರು. ಯಾವಾಗ 2000ರಲ್ಲಿ. ಅದರ ನಂತರ ನನಗೆ ಒಂದೇ ಇದಿಲ್ಲ. ಅದೇ ವರ್ಷ ನನಗೆ ಅಮ್ಮೆಮಾಲ ಸುಬ್ಬಾರಾವ್ ಮಾರ್ಕಂದು 1 ಲಕ್ಷ ಕೊಟ್ಟು ರಂಗಮಂದಿರ ಕೂಡ ಮಾಡಿದರು, ಎಲ್ಲ ಮಾಡಿದರು. ಆದರೆ ನಾನು ಮುಂದೆ ಇದೆ, ಏಕೆಂದರೆ ನಾನು ಮುಂದೆ ತಿರುಗಿಸಿ ಹೋಗಿಲ್ಲ. ಯಾಕೆ ನಾನು ಇനി ಕೂಡ ಇದರಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅಂತ ನಾನು 2006-7ರಲ್ಲಿ ಪುನಃ ನನಗೆ ಕನ್ನಡ ಬಾಬಾ 6-7ರಲ್ಲಿ ನನಗೆ 6ನೇ ತರಗತಿ ಹುಟ್ಟಾಯಿತು. 6ನೇ ತರಗತಿ. ಆಗ ನಾನು 6ನೇ ತರಗತಿ ಪುನಃ ನಾನು ಕೈ ಹಾಕಿದ್ದೆ. ಇದರಲ್ಲಿ ಈ ಕನ್ನಡ ಬಾಬಾ ಸರ್ಟಿಫಿಕೇಟ್ ನನಗೆ 2005ರ ವರ್ಷದ ವ್ಯಕ್ತಿ ರಾಣಿ ಮೇಲಿನವರು, 2004ರ ವ್ಯಕ್ತಿ ನಾನು ಅರೇಕಲ್. ಆಗ ನನಗೆ ರಾಣಿಬೆನ್ನೂರಲ್ಲಿ ಒಂದು ಪ್ರೋಗ್ರಾಮು ನನ್ನನ್ನು ಕರೆದು ರಾಣಿಬೆನ್ನೂರು. ಯಾಕೆಂದರೆ ಕನ್ನಡ ಬಾಬಾ ವರ್ಷದ ವ್ಯಕ್ತಿ 2005ರಲ್ಲಿ. ಅದು ಮುಂದೆ ಇರುವಾಗ 2006ರಲ್ಲಿ ಕುಮಾರಸ್ವಾಮಿ ಅವರು CM, ಯಡಿಯೂರಪ್ಪಾಜಿ ಉಪಮುಖ್ಯಮಂತ್ರಿ. ಆಗ ಕನ್ನಡ ಬಾಬಾದಲ್ಲಿ ಅಸಿಸ್ಟೆಂಟ್ ಶಿವಸುಬ್ರಹ್ಮಣ್ಯ ಇದ್ರು. ಆಗ ರಾಣಿ ಮೇಲುಂದ ಕಾಕೂರು ಅಲ್ಲಿಗೆ ನನ್ನ ಇದೊಳಗ ಮೇಡಮ್ ನನ್ನ ಅವ್ರು ಕರ್ಕೊಂಡು ಹೋದ್ರಿ. ಅದರಲ್ಲಿ ಡಿಪ್ಟಿ CM ಯಾರು ಯಡಿಯೂರಪ್ಪಾಜಿ ಅವರ ಕಾರಲ್ಲಿ ಹತ್ತಿಕೊಂಡು ಅಲ್ಲಿಕೊಂಡು ಹಬ್ಬ ನಾನು ಏನು ಮಾಡುತ್ತಾ ಸರ್ ನನಗೆ ಒಂದು ಹೈಸ್ಕೂಲ್ ಆಗಬೇಕು. ಆಗ ನಾನು ವಿಚಾರಿಸಿ ಕನ್ನಡ ಬಾಬಾ ಕೊಟ್ಟರೆ ಏನು ಮಾಡಿದ್ರು ನೀಕಿಲ್ಲ ನನ್ನ ಜೀವನ ಏನು ಮಾಡ್ತಾರೆ. ಯಡಿಯೂರಪ್ಪಾಜಿ ನನ್ನ ಇನ್ಸ್ಪಿರೇಷನ್ ಮಾಡಿದರು. ಯಾಕೆಂದರೆ ನಾನು ಒಬ್ಬ ಸಾಮಾನ್ಯ ಮನುಷ್ಯ, ಅವರಲ್ಲಿ ಸಹಾಯಕ ಅಧಿಕಾರಿ ಇದ್ದರು, ಈ ಭಾಗದಲ್ಲಿ ಇದ್ದರು, ಕಾರಲ್ಲಿ ಇಟ್ಟುಕೊಂಡು ನನ್ನನ್ನು 60 ಕಿಲೋಮೀಟ್ರ್ ಓಡಾಡ್ತಿದ್ರು. ಇದೆಲ್ಲ ನನ್ನ ಕ್ಷೇತ್ರ. ಆಗಲೇ ನನ್ನ ಕೈಯಲ್ಲಿ ಲೆಟ್ರ್ ಇತ್ತು. ನಾನು ಸ್ವಲ್ಪ ವಿದ್ಯಾಭ್ಯಾಸ ಇದ್ದವನೊಂದು ಮಾಸ್ಟರ್ ಇದ್ದರು, ನನಗೆ ಬರೆದು ಕೊಡ್ತಾ ಇದ್ರು ಒಟ್ಟಿಗೆ. ಯಾಕೆಂದರೆ ಮುಂದಿನಲ್ಲಿ ಇದು ಅಭಿವೃದ್ಧಿ ಆಗ್ತಾ ನಾ ಕೂಡ ಸಹಾಯ ಮಾಡ್ತಾ ಇದ್ರು. ನನ್ನ ಜೊತೆ ಇದ್ದರು. ಅವರನ್ನು ಕಾಡ್ಲಿಕ್ಕೆ ಬಿಟ್ಟಿಲ್ಲ, ನನ್ನನ್ನು ಡೆಪ್ಯೂಟಿ CM ಅವರಲ್ಲಿ ಕಾರಲ್ಲಿ ಹಾಕಿದ್ರು. ಆಗ ಅವರು ರಾಣಿಬೆನ್ನೂರಲ್ಲಿ ಸರ್ಟಿಫಿಕೇಟ್ ಕೂಡ ಆಗಲೇ ಪ್ರಕಟಣೆ ಮಾಡಿದ್ರು. ಆಗ MLE ET ಪರಿದರು ತೀರು ಹೋದರು. ET ಕಾದವರು MLE ಆಜಬ್ ಬಂದ ವ್ಯಕ್ತಿ ನಮ್ಮ ಜೊತೆಯಲ್ಲಿ ಇದ್ದಾನೆ, ಅವನು ಹೈಸ್ಕೂಲು ಮಂಜುಳಾ ಮಾತಾಡಿ ಪ್ರಕಟಣೆ ಮಾಡಿದ್ರು. ಕುಮಾರಸ್ವಾಮಿ ಅವರು CM, ಇವರು ಉಪಮುಖ್ಯಮಂತ್ರಿ. ನನ್ನ ಆಗ 2000 ಆಗ ಮಿಶ್ರ ಸರ್ಕಾರ. ಅದು ಮುಂದೆ
ಅವ್ರಿಗೆ ಅವಕಾಶ ಕೊಡಲಿಲ್ಲ ಯಡಿಯೂರಪ್ಪಾಜಿ, ಆಗ ಕಳೆದೋಯ್ತು. ಅದೇ ವರ್ಷ 7, 8ರಲ್ಲಿ ಏನು ಮಾಡಿದ್ರು ಗೊತ್ತಾ, ನನ್ನ MLA E.T. ಖಾದರ್ MLA ಆದರು. ಈ ಫೈಲ್ ಹಾಗೆ ಉಂಟು. ಅದೇ ವರ್ಷ ನಮಗೆ 7, 8ರಲ್ಲಿ ಹೈಸ್ಕೂಲ್ ಸ್ಯಾಂಕ್ಷನ್ ಮಾಡಿದ್ರು, ಮಂಜೂರಾಯಿತು. ಆಗ MLA ಆದ ಸಂತಾನೆ 2007, 8ರಲ್ಲಿ ಉದ್ಘಾಟನೆ ಮಾಡಿಕೊಟ್ಟು ಶ್ಯಾಮೇಗೌಡರು ಕೂಡ ಬಂದು ಉದ್ಘಾಟನೆ ಮಾಡಿತು. ಆಗ ಉದ್ಘಾಟನೆ ಆದ ನಂತರ ಮಕ್ಕಳು 38, 36 ಮಕ್ಕಳಿದ್ದರು. 8ನೇ ತರಗತಿ ಪಾಸಾದ ಮಕ್ಕಳು. ನನಗೆ ಸಡನ್ನೇ ಅದೊಂದು E.T. ಖಾದರ್ ಅವರು ಸರ್ವ ಶಿಕ್ಷಣ ಅಭಿಯಾನ ಅಂದ್ರೆ ಟ್ರಾನ್ಸ್ಫರ್ ಭಟ್ರು. ಆಗ ಗೋವಿಂದ ಮಡಿಯಾಲ ಅವರು ನಮ್ಮ BO ಉತ್ತಮ STMC ಕೂಡ ನಮಗೆ 10,10,000 ರೂಪಾಯಿ ಪ್ರಕಟಣೆ ಮಾಡಿ ಇಂಥದ್ದೆಲ್ಲ ಚರಿತ್ರ 90 ಮಾಡಮ್ಮ. 2007, 8ರಲ್ಲಿ ಅದೇ ಶಾಲೆಗೆ ಹೈಸ್ಕೂಲ್ ಮಂಜೂರಾತಾಯಿತು. ಕಾಗೇರಿ ಕೂಡ ಬಂದರು ಮೇಡಮ್. ನಾನಾ ದಿವಸ ಶಿಕ್ಷಣ ಸಚಿವರು ಕಾಗೇರಿ ಬಂದ ಸಂದರ್ಭ ನಾನು ಇರಲಿಲ್ಲ ಎಲ್ಲ. 2000 ನೋಡಿ 2007 ನಾನು ಆ ಸಂದರ್ಭದಲ್ಲಿ ಇರಲಿಲ್ಲ. 2007, 8ರಲ್ಲಿ 2009ರಲ್ಲಿ ಪುನಃ ನಮಗೆ ಆಗ ಪಾಲೆಮಾರು ಜಿಲ್ಲಾ ಉಸ್ತುವಾರಿ ಸಚಿವರು ಗಣರಾಜ್ಯ ದಿವಸ ನಮ್ಮ ಶಾಲೆ ಭೇಟಿ ಕೊಟ್ಟು. ಆಗ ಗಣರಾಜ್ಯ 50 ಮಕ್ಕಳಿರುವಾಗ ಆ ಸಾರು ನಾನು ಅವತ್ತರ ಮನೆ ಮಾಡಿದ್ದೀನಿ. ನಮಗೆ ಸರ್ಕಾರಿ ಹೈಸ್ಕೂಲ್ ಮಂಜೂರಾಯಿತೆ, ನಮಗೆ ಹಣ ಇಲ್ಲ, ಜಮೀನು ಇಲ್ಲ. ಆಗ ಏನು ಮಾಡಿ ಗೊತ್ತಾ, ಖಾದರ್ ಸರ್ ಹತ್ರ ಲೆಟ್ರ್ ಕೇಳಿದರು. ಖಾದರ್ MLA ಆಗ ಇದರ ಅಧ್ಯಕ್ಷರು ಕೂಡ E.T. ಖಾದರ್ ಆಗ ಶಿಫಾರಸು ಲೆಟ್ರ್ ಕೊಟ್ಟು ಮೇಡಮ್ ಅದೇ ವರ್ಷ 18,65,000 ಶಿಫಾರಸು ಮಾಡ್ರು. ಇವಾಗ ಸರ್ಕಾರಕ್ಕೆ ಬಿಲ್ಡಿಂಗ್ 4 ಬಿಲ್ಡಿಂಗ್ ಮಾಡಿ. ಆಗ ಮೇಡಮ್ ನಮಗೆ ಒಂದು ತೊಂದರೆ ಇತ್ತು. ಆಗ ಜಮೀನು ಇರಲಿಲ್ಲ, ಜಮೀನು ಇರಲಿಲ್ಲ. PUC ಮಾಡಬೇಕಂದ್ರೆ ಆರ್ಟಿಸಬೇಕಾಗುತ್ತೆ ಮೇಡಮ್. 2008ರಲ್ಲಿ ನನಗೆ ದೊಡ್ಡೊಂದು 7, 8ರಲ್ಲಿ ಮೇಡಮ್ ನನ್ನೊಂದು ಸರ್ವ್ ಮಾಡಿ ನನ್ನ ಬಡಾವಣೆ ಮನೆಗೆ ಬಂದಿದ್ರು, ಶಾಲೆಗೆ ಸರ್ವೆ ಮಾಡಿದರು. ಅದು ದೇಶದ 24 ಜನರಲ್ಲಿ CNI ಬಂದು ನನಗೆ ನನ್ನ ಹೊಡ್ಕಡೆ ಬಂದರು. ಅದು ಕೂಡ ಎಲ್ಲಿ ಗೊತ್ತಾ, ಶಾಲೆ ಬಂದರು, ನನ್ನ ಬಡಾವಣೆ ಮನೆಯಲ್ಲಿಲ್ಲ, ಬಡವ ಬಂದರು. ಅಲ್ಲಿ ಬೆಂಗಳೂರು ಕರ್ಕೊಂಡೋಗಿ ಸೀದಾ ನನ್ನ ದೇವನಹಳ್ಳಿ ಅರಕೊಟ್ಟಿಂದ ಬೊಂಬಾಯಿ ತಾಜಿ ಹೋಟೆಲ್ ಹೋಗಿ ದೇಶದ 24 ಜನರಲ್ಲಿ ಒಬ್ಬ ಬಡವ ನಾನು. ಹೌದಾ? 24 ಹೇಳಿಕೆ ಬಡವ 24 ಮೇಡಮ್ 5 ಲಕ್ಷ ಕೊಟ್ಟರು ನನ್ನ ಕೈಯಲ್ಲಿ. ಆ ಸಂದರ್ಭದಲ್ಲಿ ಹೆಮ್ಮೆ ಆಗ್ತದೆ. ಈಗ ತಾಜಿ ಉಭಯ ಕೊಟ್ಟಲ್ಲಿ ನಿಮಗೆ ಕೂಡ ಅದ್ರಲ್ಲಿ ಕೂತ್ಕೊಳ್ಳಿ ಅವಕಾಶ ಕೊಡಲಿ. ನಾನು ಅದ್ರಲ್ಲಿ ನಿಂತುಕೊಂಡು ಸ್ನಾನ ಮಾಡಲಿಲ್ಲ. ಅದು ಒಂದು ಸಮುದ್ರ ಬದಿಯಲ್ಲಿ ನದಿ ಭಾಗದಲ್ಲಿ ಸಮುದ್ರ 3 ಹೋಟೆಲ್ ಇದೆ ಬದಿಯ ಪಕ್ಕದಲ್ಲಿ. ಅದು ಆ ಭಾಗದಲ್ಲಿ ನೀರು, ಈ ಭಾಗದಲ್ಲಿ 3 ಹೋಟೆಲ್ ಇದೆ. 14 ತಟ್ಟಲ್ಲಿ ಒಂದು ದಿವಸ ಎತ್ಕೊಂಡು ನನಗೆ ಸಹಕಾರ ಕೊಟ್ಟು CNI ಬಂದು ಯಾವ್ದು ಕೊಟ್ಟು ಕಪ್ಪು. ಆ ಕಪ್ಪು ನನ್ನ ಮನೆಯಲ್ಲಿದೆ. 5 ಲಕ್ಷ ನನ್ನ ಕೈಯಲ್ಲಿ ಕೊಟ್ಟು. ಆಗ ಅದನ್ನು 5 ಲಕ್ಷ ತಗೊಂಡು ವಿಮಾನದಲ್ಲಿ ನನಗೆ ಕೊಟ್ಟು ದೇವನಹಳ್ಳಿ ಬಿಟ್ಟು ನನ್ನ ಮನೆಗೆ ಬಂದರು. 2008 ಮಾರ್ಚ್ 6 ತಾರೀಕಿಗೆ ಅಂತದೆ ನನ್ನ ನೆನಪಾಗ್ತದೆ ಅದು. ಆಗ ಮಂಗಳೂರಿನಲ್ಲಿ ಜಿಲ್ಲಾಧಿಕಾರಿ ಪೊನ್ನೂರಾಜು ಜಿಲ್ಲಾಧಿಕಾರಿ ಹೌದು, DDP ಶ್ಯಾಮೇಗೌಡರು ಒಂದು ಗೀತಾ ಅಂತ ಕೂಡ ಸಾಯಿಸಿ ಇಲ್ಲಿ ಇದ್ರು CRP ಆಗಿ ಕೆಲಸ ಮಾಡ್ತಾರೆ ಗೀತಾ ಅಂತ ಅವರಲ್ಲೇ ಮಂಗಳೂರಲ್ಲಿ. ಹೌದು. ಅವರು ನನಗೆ ಏನು ಮಾಡಿದ್ರು, ಈ 5 ಲಕ್ಷ ತಗೊಂಡು ನಾನು ಶಾಲೆಗೆ ಹಾಕುವ ಮುಂದೆ ನಾನು ಇಲ್ಲ CS DC ತೋಡಿದೆ. ಅವ್ರು ಕೈ ಕೊಡು ಅಂತ ಹೇಳಿದ್ರು ಮೇಡಮ್ಮ. ಕೈ ಕೊಡಲಿಲ್ಲ ನಾನು. ಯಾಕೆಂದರೆ ನನ್ನ ಎದುರಲ್ಲಿ ಶಿಕ್ಷಣ ಇಲಾಖೆ ನನಗೆ ಸಹಾಯ ಮಾಡಿದ DDP ಇದ್ದಾರೆ, ಈ ಗೀತಾಂತ ಇದ್ದಾರೆ. ನಾನು ಕೈ ಕೊಡಲಿಲ್ಲ. 5 ಲಕ್ಷ ನಾನು ಅವ್ರು ತೋರಿಸಿದ್ದೀನಿ. ಮರುದಿವಸ ನನ್ನ ಕ್ಷೇತ್ರದ ಶಾಸಕರು ಆ ದಿವಸ ನನಗೆ CNI ಬ್ಯಾಂಡ್ ಯಾವ್ದು ತಗೊಂಡು ಬರುವಾಗ ಅಲ್ಲಿ ಮನೆಗೆ ಹೋಗಿದೆ. ಅವರು ನನಗೆ ಸಿಕ್ಕಿಲ್ಲ. ಇಲ್ಲ, ಅವರು ಮುಂಬೈಲಿದ್ದರು. ಆಗ ಈ ಚೆಕ್ಕನ್ನು ತೋರಿಸಿಕೊಂಡು ಶ್ಯಾಮೇಗೌಡ ಹೋದರು, ನೀ ನನ್ನ ಅಕೌಂಟ್ ಹಾಕು ಟ್ರಾನ್ಸ್ಫರ್ ಮಾಡಲಿಕ್ಕೆ. ಅಲ್ಲ, ನಾನು ಕೈ ಹಾಕಿದ್ದು ಗೊತ್ತಾ ಮೇಡಮ್ಮ, ಶಂಕರ್ ಸಾಹೇಬಿದ್ರು ಜಿಲ್ಲಾ ಪಂಚಾಯತಿ CS 2007, 8, 9ರಲ್ಲಿ ಮೇಡಮ್ ನಾನು
ಆ 5 ಲಕ್ಷದಲ್ಲಿ 72 ಸೆನ್ಸ್ ಸಾಲ 74 ಸೆನ್ಸ್ ಸಾಲ ಪರ್ಚೇಸ್ ಮಾಡಿದ್ದೀನಿ. ಅದು ಸಾಕಾಗದೆ 3,80,000 ಅದೆಲ್ಲ ಕೊಂಜಾಗಿ ಮಾಡಿದ್ರು, ಕೊಟ್ಟರು ನನಗೆ 80 ಅದನ್ನ ಆಗಿ. ಈ 5 ಲಕ್ಷ ತಗೊಂಡು 1 ರೂಪಾಯಿ ಕೂಡ ಟ್ಯಾಕ್ಸ್ ಹೋಗ್ಲಿಕ್ಕೆ ಬಿಡಲಿಲ್ಲ. ಯಾಕೆಂದರೆ ಅದು 5 ಲಕ್ಷದಲ್ಲಿ ನನಗಾಗಿ ಉಪಯೋಗ ಮಾಡಿದರೆ 1 ಲಕ್ಷ ಮುಟ್ಟ ಟ್ಯಾಕ್ಸ್ ಹೋಗ್ಬೇಕು. ನಾನು ಸಾಲ ಕೊಡ್ತೇನೆ ಅಂದರೆ ಟ್ಯಾಕ್ಸ್ ಕೊಡ್ಲಿಕ್ಕೆ ಬಿಟ್ಟ. ನನಗೆ ಅಂಥ ಒಂದು ಅವಶ್ಯಕ 74 ಸೆಲೆಗಟ್ಟು ನಾನು 2008-09 ಆಟದ ಮೈದಾನ ಮೇಡಮ್ಮ ಈ ಸಲ ಅಮ್ಮ ಶಿವಶಂಕರ್ ಸಾಗರು DC ಅವರ ಮುಖಾಂತರ ನನ್ನ ಕ್ಷೇತ್ರದ ಶಾಸಕರು E.T. ಖಾದರ್ ಅವರು ಒಂದು ಕುഞ്ഞാಮದ ಅವರು ಕೂಡ ಬಂದಿದ್ದರು. ಇದನ್ನು ಉದ್ಘಾಟನೆ ಮಾಡಿಬಿಟ್ಟು ಯಾರು ಸನ್ಮಾನ್ಯ ಲೋಕಸಭೆ ಸದಸ್ಯರು ಅನಿಲ್ ಕುಮಾರ್ ಕಟೀಲ್, ಆಗ MP ಅವರು, ಅಲ್ಲಿ MP ಅವರು 2009ರಲ್ಲಿ 9ರಲ್ಲಿ MP ಅವರು, ಹಾಗೆಯೇ MP ಅವರು ನಮ್ಮ ಕ್ಷೇತ್ರ ಪಾಲೆಮಾರು ಆ ದಿವಸ ಉಸ್ತುವಾರಿ ಸಚಿವರು ಆ ಸ್ಥಳಕ್ಕೆ ಇದಕ್ಕೆ ಪ್ರೋಗ್ರಾಮ್ ಬರಲಿಕ್ಕೆ ಆಗಲ್ಲ. ಉಸ್ತುವಾರಿ ಸಚಿವರು ಸನ್ಮಾನ್ಯ MP ನಳಿನ್ ಕುಮಾರ್ ಕಟೀಲ್ ಬಂದು ಇಂಥದ್ದೆಲ್ಲ ಮಾಡಿಬಿಟ್ರು. ಮತ್ತೆ ಮುಂದೆ ಇತ್ತು ಜಮೀನಿ ಮಂಜಿರ ಇತ್ತು, ಪುಣೆ ಇತ್ತು. 2010-11ರಲ್ಲಿ ಅದೇ ಚಟುವಟಿಕೆಯಲ್ಲಿ ಅದೇ ರಂಗಮಂದಿರಲ್ಲಿ ಕೆಲಸ ಆಗ್ತಾ ಇದ್ದೇನೆ. ಮತ್ತು 2010ರಲ್ಲಿ ನನಗೊಂದು ಟೀಚರ್ KS ಮಾಡಿಕೊಂಡು ತುಮಕೂರಿನ ವೀಣಾ ಮೇಡಮ್ ಅಂತ ಬಂದರು. ನಮ್ಮ 2010 ಜುಲೈ 10 ತಾರೀಕಿಗೆ 30 ತಾರೀಕಿಗೆ ಬಂದರು ಮೇಡಮ್. ನಮ್ಮ ಶಾಲೆಗೆ ಅಪಾಯಿಂಟ್ಮೆಂಟ್ ಆದ ಬಂದರು. ಅವರು ತುಮಕೂರು KS ಮಾಡಿ ವೀಣಾ JH ಎಂದು ಚಾರ್ಜ್ ತಗೊಂಡರು. ಅದು 2010 ಜುಲೈ ಭೇಟಿ ಕೊಟ್ಟರು. ಅಲ್ಲಲ್ಲ, ಶಾಲೆಗೆ ಅವರು ನಮ್ಮ ಚಾರ್ಜ್ ಕೊಟ್ಟರು. ಚಾರ್ಜ್ ಕೊಟ್ಟರು. ಯಾಕೆಂದರೆ ಅವರು ಸರ್ಕಾರಿ ಶಾಲೆ ಹೈಸ್ಕೂಲ್ಗೆ PUCಗೆ HM ಪೋಸ್ಟ್ ಸಿಕ್ಕಿಲ್ಲ ಆಗ. ಅದುವರೆಗೆ HM ಪೋಸ್ಟ್ ಮಂಜುನಾಥ ಹುದ್ದೆಯಲ್ಲಿ ಬರಲಿಲ್ಲ. ಅವರು ಬೆಂಗಳೂರಿನ ನನ್ನ ಈ ಶಾಲೆ ತಗೊಂಡು ಅಲ್ಲಿ ಈ ಭಾಗದಲ್ಲಿ ಬಂದು ಚಾರ್ಜ್ ಹಾಕೊಂಡವರು. ಆಗ ಮೇಡಮ್ಮ ಒಂದು 75 ವರ್ಷದ ಪಿರಾದವರು ಒಂದು KMM ರಾಜ್ ಒಂದು ಕೊಠಡಿ ಕಂಪ್ಯೂಟರ್ ಲ್ಯಾಬ್ ಒಂದು ಮಾಡಿಬಿಟ್ಟಿದ್ದೀವಿ ಮೇಡಮ್ಮ. ಅದರ ಚಟುವಟಿಕೆಯಲ್ಲಿ ಕಾಲು ಸ್ವಲ್ಪ ಇದ್ರು. ನೋಡಿ ಇವರು ವೀಣಾ JH ಅಂತ ಮೇಡಮ್ಮ 2 ದಶಕ ಅದಕ್ಕೆ ಯಾಕೆ ಶಕ್ಕು ಎಲ್ಲದಕ್ಕೆ ಒಂದು MLA ಆಗಬೇಕು, ಒಂದು STMC ಆಗ STMC ಕಾರ್ಯಾಧ್ಯಕ್ಷರು ನಾನು, ಇವರು HM, ನಾನು ಕಾರ್ಯಾಧ್ಯಕ್ಷರು. ರಂಗಮ್ಮ ಮಂದಿರ ಇದೆಲ್ಲ ಇತ್ತು ಮೇಡಮ್ಮ. ಆದ ನಂತರ ಈ 2.5 ಲಕ್ಷದ ಬಿಲ್ಡಿಂಗು E.T. ಖಾದರ್ ಶುರು MLA ಅದನ್ನು ಉದ್ಘಾಟನೆ ಮಾಡಿಬಿಟ್ಟು ಅದರಲ್ಲಿ ಇವರು ಆಫೀಸ್ ಕೋಣೆ ಇದೆಲ್ಲ ಇತ್ತು. ಆಗ 2010 ಅಲ್ಲಿ 2012ರಲ್ಲಿ ಪುನಃ ನಾನು ವಾಸುದೇವ ಒಂದು HPCL ಕಂಪ್ನಿಯಲ್ಲಿ ನನ್ನ ಸರ್ವೆ ಮಾಡಲಿಕ್ಕೆ ಬಂದರು. ಈ ಮತ್ಸರ ಜಿಲ್ಲಾಧಿಕಾರಿ ಇರುವಾಗ ನಾನು ಹತ್ರ ಸಹಾಯ ಕೇಳ್ತಾ ಇದ್ದೇನೆ. ಯಾಕೆಂದರೆ ಒಂದು HPCL ಕಂಪನಿ ಹತ್ರ 18 ಲಕ್ಷ ಸಹಾಯ ಕೇಳ್ತಾ ಇದ್ದೇನೆ. HPCL ಮೇಡಮ್, ಅದು ಈಗ ಇಲ್ಲಿ ಸುರತ್ಕಲ್ ಆ ಭಾಗದಲ್ಲಿ ಬೈಲಲ್ಲಿ ಒಂದು ದಾರಿ ಇತ್ತು ಹೋಗೋ. ಆ ಬೈಲಲ್ಲಿ ನಾನು 1 ಕಿಲೋಮೀಟರ್ ನಡ್ಕೊಂಡು HPCL ಒಳಗೆ ಇಟ್ಟು ನನಗೆ ಕೆಲವೊಮ್ಮೆ ಬಿಡುದಿಲ್ಲ ಕೂಡ ಆ ಕಾಲ. ಈಗ ಮಾರ್ಗದ ಬದಿ ಬೈಲನ್ನು ಕಟ್ಟು ಮಾಡಿ ಈಗ ಮಾರ್ಗಕ್ಕೆ ಗೇಟ್ ಹಾಕಿ ಬಿಟ್ಟಿದ್ದಾರೆ ಅವರು. ಆಗ ಬಾಲಂದ ಒಳಗೆ ಓಡಿ ನಾನು ಹೋಗ್ತಾ ಇದ್ದೇನೆ. ಬಾಲದಿಂದ ಹೋಗಿ ನಡ್ಕೊಂಡು ಬೈಲಲ್ಲಿ 3 ವರ್ಷದಿಂದ ಹೋಗ್ತಾ ಇದ್ದೇನೆ. 18 ಲಕ್ಷ ಬಿಲ್ಡಿಂಗ್ ಮೇಡಮ್ ನನಗೆ ಮಾಡಿಕೊಟ್ರು. ಕೃಷ್ಣ ಕೊಟ್ಟಿ ಉದ್ಘಾಟನೆ ಮಾಡಿದ್ರು ಇದೇ ಬಿಲ್ಡಿಂಗ್ ಮೇಡಮ್. ಈ ಭಾಗದಲ್ಲಿ ಒಂದು ಬಿಲ್ಡಿಂಗ್ ಕೊಟ್ಟು ಮೇಡಮ್ 18 ಲಕ್ಷ 65,000 ಈ ಮೀನಾ ಮೇಡಮ್ ಇರುವಾಗ ನಾನು ಕೈ ಹಾಕಿ ನನ್ನ ಶಾಸಕರ ಅವಕಾಶ ಕೊಟ್ಟರು. 2012 ತಾರೀಕಿಗೆ ಮೇಡಮ್ ಈ ಕೆಳಗಿನ ಬಿಲ್ಡಿಂಗ್ ಮೇಡಮ್ ಕೃಷ್ಣ ಕೊಟ್ಟಿ ಉದ್ಘಾಟನೆ ಮಾಡಿದ್ರು. 2000 ಶುರು ಮಾಡಿ ಆಗ ನಾನು ಕೇಳ್ಕೆ ಬರ್ತಾ ಇದ್ರು ಮೇಡಮ್. 2012 ಜೂನ್ 14 ತಾರೀಕಿಗೆ ಮೇಡಮ್ ಪುನಃ ಈ ಬಿಲ್ಡಿಂಗಲ್ಲಿ ನನ್ನ ಸನ್ಮಾನ್ಯ ಲೋಕಸಭೆದ MP ಉದ್ಘಾಟನೆ ಮಾಡಿದ್ರೆ ಖಾದರಿ ಅಧ್ಯಕ್ಷರು ಈ ಬಿಲ್ಡಿಂಗಿನ ಕೂಡ. ಇಂಥದ್ದಲ್ಲಿತ್ತು. ಆದರೆ ಈಗ ಒಂದು ಇದರಲ್ಲಿ ಇತ್ಸಲ್ಲಿ ಕೆಲಸ ಮಾಡುವಾಗ ಇದು ದಾರಿ ಇರಲಿಲ್ಲ. ಈ 75 ಸೆನ್ಸ್ ಕಿರ್ಸನ್ನವರ ಮಾಳಿಗೆ ಇತ್ತು ಬೆಟ್ಟಲ್ಲಿ ಬಂತು. ಆಗ ನಮಗೆ ಸ್ವಲ್ಪ ಶಾಲೆ ಇತ್ತು. ಶಾಲೆ ಇಡುವಾಗ ನಾನು ಭಾಳ ಸಾತು ಬೇರೆ ಬೇರೆ ಜನ ಶಾಲೆಗಳು ಇದು ಶಾಲೆದ ಹಂಗಲ್ಲ, ಶಾಲೆ ಇದ್ದದ್ದು ಇಷ್ಟೇ. ಈ ಸಂದರ್ಭ ಹಂಗಲ್ಲ. ಆಗ ನನಗೊಂದು
ಸಾಲ ಸಂದರ್ಭ ಇದು ಎಲ್ಲ ಆಗೋ ಸಂದರ್ಭ ಸಾಲ ಬಿಡಲಿಕ್ಕೆ ಆಗ ನನಗೆ ಒಂದು ಪತ್ರಿಕೆ ನನ್ನ ಸಹಾಯ ಮಾಡಲಿಕ್ಕೆ ಬರ್ತಿತ್ತು. ಈ ಮೀಣಾ ಮೇಡಮ್ 2012ರಲ್ಲಿ ಪೆಜವಾಣಿ ಪತ್ರಿಕೆ ಅಲ್ಲ ನಾಕಾರ ಅಂತ ಪೆಜೆ ಅಂತೆ ಅವ್ರ ಹೆಸರು, ಅವ್ರ ಪುತ್ತೂರು ಅಡಿಕೆ ಪತ್ರಿಕೆದವರು. 2012ರಲ್ಲಿ ಅವರು ನನ್ನನ್ನು ಸರಿ ಮಾಡಲು. ಅದರಲ್ಲಿ ಮೇಡಮ್ಮ ನನ್ನನ್ನು 1 ಗಂಟೆ ಪಾಠ ಪೆಜವಾಣಿ ಪತ್ರಿಕೆ ಇಡೀ ಫುಲ್ ಪೇಜ್ ಒಂದು ಕೊಟ್ಟಿದ್ದೀನಿ, ನಿಮಗೆ ತೋರಿಸಿದ್ದೀನಿ. ಆ ಪತ್ರಿಕೆ ಉಂಟೀಗ 2012ರಲ್ಲಿ. ಮೇಡಮ್ ಅದರಲ್ಲಿ ನನ್ನ ನಂಬರ್ ಕೊಟ್ಟರು. ಮೇಡಮ್ ಹೆಮ್ಮೆ ಆಗ್ತದೆ, ಆ ಪತ್ರಿಕೆಯಲ್ಲಿ ಪೆಜವಾಣಿ ಪತ್ರಿಕೆಯಲ್ಲಿ ನನ್ನ ನಂಬರ್ ಕೊಟ್ಟರು ಅವರು, ನಾಕಾರ ಅಂತ ಪೆಜೆಯಲ್ಲಿ ಯಾರು ಕೊಟ್ಟರು. ಅದರಲ್ಲಿ ನನಗೆ ಬಹಳ ಪ್ರಯೋಜನ ಇತ್ತು ಮೇಡಮ್. ಯಾರೆಲ್ಲ ನನಗೆ ಈ ಪತ್ರಿಕೆ ನೋಡಿ, ಅದು ಕನ್ನಡ ಪತ್ರಿಕೆ, ಈ ನಂಬರು ಪೆಜವಾನಿ ಪತ್ರಿಕೆ ಕೊಟ್ಟರು, ನಾಕಾರ ಅಂತ ಪೆಜೆ ಅಂತ. ಆಗ ನನಗೆ ಅವರು ಹೇಳ್ತಾರೆ, ಈ ಸಾಲ ಬಿಡ್ಲಿಕ್ಕೆ ಯಾರೆಲ್ಲ ನನಗೆ ಫೋನ್ ನಂಬರ್ ತಿಳ್ಕೊಂಡು ಫೋನ್ ಮಾಡ್ತಾ ಇದ್ರು. ದೂರದಿಂದ ಬೆಂಗಳೂರು, ಆಗ ಹಾಸನ, ಈ 20,000 10,000 ಸಹಾಯ ಕೊಟ್ಲಿ ಈ ಸಾಲ ಬಿಡ್ಲಿಕ್ಕೆ ಆಯ್ತು. ಆಗ ನನಗೆ ಸಹಾಯ ಮಾಡಿದವರು ಈ ವೀಣಾ ಮೇಡಮ್ಮ. ಯಾಕೆಂದ್ರೆ ನಾನು ಅಲ್ಲಿಯ ಮೂಲೆಯಲ್ಲಿ ಹುಟ್ಟಿ ಬೆಳೆದವನು. ನನಗೆ ದೂರದ ದೃಷ್ಟಿಯಿಂದ ಸಹಾಯ ಮಾಡುವ ಹಣ ಸಹಾಯ ಮಾಡ್ತಾನೆ, ನನಗೆ ಭರವಸೆ ಕೊಡುವಾಗ ಈ ಮೇಡಮನ್ನು ಸಹಾಯ ಬೇಕಿತ್ತು ನನಗೆ. ಆಗ ಮೇಡಮ್ ನನಗೆ ಸಹಾಯ ಮಾಡಿದ್ರು, ಅಕೌಂಟ್ ನಂಬರ್ ಕಳಿಸಿಕೊಟ್ಟು ಪೂರ್ತಿ ನನಗೆ ತುಂಬಿಸಿ ಬರ್ತಾ ಇದ್ದೆ. ಆಗ ಮುಂದೆ ಹೋಯ್ತು. ಇದು ಎಲ್ಲ ಆಗುವಾಗ ಮೇಡಮ್ಮ ಅದೇ ಶಾಲೆಯಲ್ಲಿ ಕೆಳಗೆ ಬಂದು ಈ ಮಕ್ಕಳ ದಿನಾಚರಣೆಯಲ್ಲಿ ಓಡ್ತಾ ಇದ್ದರು. 2012 13ವರೆಗೆ ಜುಲೈ 30 ತಾರೀಕಿವರೆಗೆ ಈ ಶಾಲೆಯಲ್ಲಿ 3 ತಿಂಗಳು ಇಟ್ಟುಕೊಂಡು 1ನೇ ತರದಿಂದ 10ನೇ ತಾರೀಕು ಹೋದ PUC ವರೆಗೆ ಮಾಡಿ 300 ಚಿಲ್ಲರೆ ಮಕ್ಕಳಿದ್ದು. ಅವರು ಏನ ಮೇಡಮ್ ಈಗ PUC ವರೆಗೆ ಉಂಟಾ? PUC ಈ ವರ್ಗ ಸ್ಟಾರ್ಟ್ ಆಗಿತ್ತು, ಈ ವರ್ಷ ಸ್ಟಾರ್ಟ್ ಆಗ್ತದೆ PUC ಆಗಿ. ಒಂದು ಮಹತ್ತರ ಯೋಜನೆಯನ್ನು ಕೈ ಹಾಕ್ಲಿಕ್ಕೆ, ಈ ಕನಸಿನ ಯೋಜನೆಗೆ ನಿಮಗೆ ಪ್ರೇರಣೆ? ಮೇಡಮ್ ಪ್ರೇರಣೆ ಅಂತ ಹೇಳುವ, ನಾನು 1 ರೂಪಾಯಿ ಬೆಲೆ ಬಾಳ ಮನುಷ್ಯಲ್ಲ, ಪ್ರೇರಣೆ ಅಂತ ಹೇಳ್ತಾರೆ ಮೇಡಮ್. ನಾನು ಈಗಲೇ 2013 ಜುಲೈ 30 ತಾರೀಕಿಗೆ ನಾನೊಂದು ಪ್ರಶ್ನೆ ಹೇಳ್ತೇನೆ. 2013 12 13ರಲ್ಲಿ ನಮಗೆ ಇಷ್ಟೆಲ್ಲ ಕೆಲಸ ಮಾಡಿ ಇಲ್ಲಿ ಕೆಲಸ ಮಾಡಿ, ಆಗ ವೀಣಾ ಮೇಡಮ್ಮ 35 ತಿಂಗಳಿದ್ದುಕೊಂಡು ಮೇಡಮ್ಮ ಇಲ್ಲಿ ಅವಕಾಶ ಸಿಕ್ಕಿಲ್ಲ. ಅವರ ಮಗುವನ್ನು ಕೂಡ ಅಂತ ಕಂಚೂರು ಕಾಲೇಜಿಗೆ ಇರಿಸಿಕೊಡು, ಪುನಃ ಅವರು ತುಮಕೂರಿನ ಬರಬೇಕು, ಬೆಳಿಗ್ಗೆ ನಿದ್ರೆ ಮಾಡಿ ಎಲ್ಲಿನ ಪಾಠ ಮಾಡಬೇಕು. ಅವ್ರ ಗಂಡ ಹುಷಾರಲ್ಲಾಯಿತು ಮೇಡಮ್, ಅವರು ಟ್ರಾನ್ಸ್ಫರ್ ಆಯಿತು ಪುನಃ ಅದೇ ವರ್ಷ 2010 2012 13ರಲ್ಲಿ ಮೇಡಮ್ ಅದೇ ವರ್ಷ ಟ್ರಾನ್ಸ್ಫರ್ ಮಾಡಿ ಅದೇ ಮೇಡಮ್. ಆಗ 2013ರಲ್ಲಿ ನನಗೆ ಸಹಾಯ ಮಾಡಿ ಮತ್ತು ಮೇಡಮ್ಮ ಇದು ಎಲ್ಲ ಮಾಡುವಾಗ ಮೇಡಮ್ಮ 2013ರಲ್ಲಿ ಕರ್ನಾಟಕ ಸರ್ಕಾರದ CM ಸಿದ್ದರಾಮಣ್ಣ ಅದೇ ವರ್ಷ ಮೇಡಮ್ಮ 2013 ನವೆಂಬರ್ 1ಕ್ಕೆ ಮೇಡಮ್ ರಾತ್ರಿ 9 ಗಂಟೆ ಪ್ರಕಟಣೆ ಮಾಡಿದೆ ಮೇಡಮ್. ಎಲ್ಲಿಂದ? ಬೆಂಗಳೂರಿಂದ. ಕರ್ನಾಟಕ ಸರ್ಕಾರ ನಿಮಗೆ ರಾಜ್ಯೋತ್ಸವ ಕೊಟ್ಟರು ಪ್ರಕಟಣೆ ಮಾಹಿತಿ. ಅದು ಕೂಡ ನನಗೆ 9 ಗಂಟೆ ಫೋನ್ ಮಾಡಿದ್ರು ಶಿವಸುಬ್ರಹ್ಮಣ್ಯ ಮೇಡಮ್ಮ. ನನ್ನ ಮನೆಗೆ ಅದೇ ದಿವಸ ಉದಯವಾಣಿ ಪತ್ರಿಕೆ ಹುಡ್ಕೊಂಡು ಬಂದರು ರಾತ್ರಿ 10 ಗಂಟೆ. ಇದು ಮನೆಯಲ್ಲಿ ತೋಟೆ ಕೊಟ್ಕೊಂಡು ಬಂದರು ಉದಯವಾಣಿ ಪತ್ರಿಕೆ. ಆ ಸಂದರ್ಭದಲ್ಲಿ ನನಗೆ ಮಂಗಳೂರು ಜಿಲ್ಲಾಧಿಕಾರಿ ಅವರು ಅವ್ರ ಹತ್ರ ಕೇಳುವಾಗ ನನಗೆ ಆಗ ಡಾಕ್ಟರ್ CS ಅಸಿಸ್ಟೆಂಟ್ DC ಕುಮಾರ್ ಇದ್ದರು. ಅವರು ನನ್ನ ಕೈಲಿ 1,000 ರೂಪಾಯಿ ಕೊಟ್ಟು ಮಂಗಳೂರಿಂದ ಬೆಂಗಳೂರು ಕಳಿಸಿರಿ ನೀವು ಖರ್ಚು ಮಾಡಿ ಬಂದಿದ್ರು. ಮರುದಿವಸ CM ಹೋಗಿ ಬರ್ಲಿಕ್ಕೆ 1,000 ರೂಪಾಯಿ ಕೊಟ್ಟರು. ಡಾಕ್ಟರ್ ಕುಮಾರ್ ಇದ್ರು, ಅಲ್ಲಿ ಜಿಲ್ಲಾ ಪಂಚಾಯತಿ ಅಸಿಸ್ಟೆಂಟ್ DC ಆಗಿದ್ದು. 1,000 ಕೊಟ್ಟರು. DC ಅಲ್ಲ, DC ಬೇರೆ ಇದ್ದರು. 1,000 ರೂಪಾಯಿ ಕೊಟ್ಟು ಕೊಡಲಿದ್ರು. DC 2013 ನವೆಂಬರ್ 1ಕ್ಕೆ ನನ್ನ ಜೊತೆಯಲ್ಲಿ ಒಬ್ಬನು ಕೂಡ ಕರ್ಕೊಂಡು ನನಗೆ ಓಡಾಡಲಿಕ್ಕೆ ಆಗೋದಿಲ್ಲ. 2013ರಲ್ಲಿ ಮಾನ್ಯ ಸಿದ್ದರಾಮಣ್ಣ ಸರ್ಕಾರ ರಾಜ್ಯೋತ್ಸವ ಕೊಟ್ಟರು. ಆ ರಾಜ್ಯೋತ್ಸವ ಕೊಡುವಾಗ ನನ್ನನ್ನು ಬೆಂಗಳೂರಿಂದ ಇಲ್ಲಿ ನಮ್ಮ ಮಹಿಳಾ ಮಕ್ಕಳ ಕಲ್ಯಾಣ ಇದಿದೆ ಯಾವುದು ಅಂತ, ಅಲ್ಲಿ ನಮ್ಮ ಪುಟ್ಟಣ್ಣ ಚಟ್ಟಿ ಪುರಭಾಂಗಣದಲ್ಲಿ ಕಿರಾಂಗಡ ಇದೆ. ಆ ಕಿರಾಂಗಡದಲ್ಲಿ ರಾಜ್ಯ ಕೊಟ್ಟರು. ವೀಣಾ ಮೇಡಮ್ ಕೂಡ ನನ್ನ ಜೊತೆಯಲ್ಲಿ ಬಂದು ಕಾರಲ್ಲಿ ಬಿಟ್ಟರು, ಬಸ್ ಹತ್ತಿ ಬಿದ್ದರು. ಅಷ್ಟೆಲ್ಲ ಕೆಲಸ ಮಾಡಿ ನಾನು ಅದೇ ವರ್ಷ ಮರುದಿವಸ ನನಗೆ ಬಹಳ ಪ್ರಚಾರ ಕೊಟ್ಟರು ಮಾನ್ಯ ಸಿದ್ದರಾಮಣ್ಣ ರಾಜ್ಯೋತ್ಸವ ಕೊಟ್ಟ ನಂತರ. ಅವರು ಒಬ್ಬರು ಕೊಡಲಿಲ್ಲ. ಅದರಲ್ಲಿ 1 ಲಕ್ಷ ಇತ್ತು. ಉಮಾಸಿರಿ ಇದ್ದರು,
ಮತ್ತು ಮಾಧವ ಬೆಕಸ ಅವರು ಇಷ್ಟೆಲ್ಲ ದೊಡ್ಡ ದೊಡ್ಡ ಅಧಿಕಾರದ ಈ ಬರುವಾಗ ಸಿದ್ದರಾಮಣ್ಣ ಆಗೋವಾಗ ನಾನು ಮತ್ತೆ ನಾನು ನನ್ನ ಹೈಸ್ಕೂಲ್ ಪಿ ಯು ಸಿ ಕೇಳ್ತಾ ಇದ್ದೇನೆ. ನಮ್ಮಲ್ಲಿ ಅರೆಕಲದಲ್ಲಿ ಪಿ ಯು ಸಿ ಒಂದು ಆಗಲೇಬೇಕು ಉಂಟು. ಆಗ ಮುಂದೆ ಹೋಗಿಲ್ಲ, 2 ವರ್ಷ ಆಯಿತು. ಆಗ ಮೇಡಮ್ ನಾನು ಪುನಃ 2014 ಇಸ್ಮತ್ ಫಜೀಲನ್ನು ನನ್ನ 3 ಪುಸ್ತಕ ಬರೆಯಿದರು. ಕನ್ನಡ ಪತ್ರಿಕೆ. ಅದು ನಮ್ಮ ಥೈಲ್ಯಾಂಡ್ನ ವಿಶ್ವಾಸ ಭಾವ ಬಿಲ್ಟರ್ ಅಂತ ಗೊತ್ತಿರ್ಬೋದು. ಅದು ರೌಪ್ ಕುತ್ತಿಗೆ ಮೇಡಮ್ಮ ಅವರು, ಹೌದು, ಅವರು ಸಹಾಯ ಮಾಡಿದರು 3 ಪುಸ್ತಕ ಅವರು ಇದು ಮಾಡಲಿಕ್ಕೆ. ಒಂದು 2 3 ಪುಸ್ತಕದಲ್ಲಿ 3ನೇ ಪುಸ್ತಕ AB ಇಬ್ರಾಹಿಂ ಅವರು ಜಿಲ್ಲಾಧಿಕಾರಿ ಪುಸ್ತಕ ಬಿಡುಗಡೆ ಮಾಡಿದರು, ಇಸ್ಮತ್ ಫಜೀಲ್ ಬರೆದಿದ್ದಲ್ಲಿ ಕೂಡ. ಆ ಸಂದರ್ಭದಲ್ಲಿ ಅವರು ನನ್ನನ್ನು ನೋಡಿ, ಆಗ ನಾನು ಅವರ ಸಹಾಯ ಕೇಳ್ತಾ ಇದ್ದೀನಿ AB ಇಬ್ರಾಹಿಂ 2014. ಆಗ ಅವರು ಸಹಾಯ ಕೊಡಲಿಕ್ಕೆ ಹೋಗೋದು ಮಂಗಳೂರು ಅರೆಕಲ ನೀಪಾಡ್ಕೋ ಸರ್ಕಾರಿ ಶಾಲೆ ಭೇಟಿ ಕೊಟ್ಟರು. 2014 ಜೂನ್ 14 ತಾರೀಕಿಗೆ ಮೇಡಮ್ಮ ಶಾಲೆ ಭೇಟಿ ಕೊಟ್ಟರು. ಶಾಲೆಗೆ ಭೇಟಿ ಕೊಟ್ಟು ನಮ್ಮ ಇದೇ ಪರಿಶೋಧನೆ ಮಾಡಿದರು. 1 ಗಂಟೆ ಶಾಲೆಯಲ್ಲಿ ಪಾಠ ಮಾಡಿದರು. 5 ಲಕ್ಷ ರೂಪಾಯಿ ಕಾಂಟ್ರಿಬ್ಯೂಷನ್ ಕೊಟ್ಟರು. ಆಗ ಮೇಡಮ್ ತಹಸೀಲ್ದಾರ್ ಇದ್ದರು, ಒಬ್ಬರಲ್ಲಿ ತಹಸೀಲ್ದಾರ್ ಶಿಫಾರಸು ಮಾಡಿ 5 ಲಕ್ಷ ಸ್ಯಾಂಕ್ಷನ್ ಮಾಡಿ ಪಕರ್ಚಕೊಪ್ಪದ ಅಡಿಯಲ್ಲಿ ಕಂಪೌಂಡರ್ ಕಟ್ಕೊಂಡು ಮಾಡಿದರು ಮೇಡಮ್. ಅದೇ ಸಂದರ್ಭದಲ್ಲಿ ಮರುದಿವಸ ಇದೆಲ್ಲ ಅಷ್ಟು ನಂತರ ಮರುದಿವಸ 2013 ಅವರು ಏನು ಮಾಡಿ ಗೊತ್ತಾ, DDPIಗೆ ಅಲ್ಲ ಫೀ ಬೋರ್ಡ್ನಿಗೆ ಶಿಫಾರಸು ಮಾಡಿ ಕೂಡ ಬಿಟ್ಟರು. 2015 ಪುನಃ ಅವರು ನನಗೆ ಒಂದು ಸಹಾಯ ಮಾಡಿದರು. ಆಗ ಜಿಲ್ಲಾಧಿಕಾರಿ 2015 ನನಗೆ ಒಂದು ಮನೆ ಇತ್ತು. ಮನೆ ಆದ ಸಂದರ್ಭದಲ್ಲಿ ನನಗೆ ಒಂದು ಸಹಾಯ ಮಾಡಲಿಕ್ಕೆ ಅಂತ ಕೇಳ್ತಾ ಇದ್ರು. ನನ್ನ ಮನೆಗೆ ಸನ್ಮಾನ್ಯ ಲೋಕಸಭಾ ಸದಸ್ಯ ಕ್ರಿಶ್ಚಿಯನ್ ಧರ್ಮದವರು ಒಂದು ಮನೆಗೆ, ಇದೇ ಮನೆ ಕ್ರಿಶ್ಚಿಯನ್ ಧರ್ಮ ಅಲ್ಬಾನ್ ಸಾರ್ ಅಂದಾಗ ನೋಡಿ ಅದರಲ್ಲಿ ಮಾಡಿಕೊಟ್ಟದ್ದು ಉಂಟು. ಆಗ ಮನೆಗೆ ನನ್ನ MP ಬಂದರು. ಅಲ್ಬಾನ್ ಮ್ಯಾನೇಜರ್ಸ್ ಅವರು ಈಗ ಸೋತು ಹೋದರು ಮೇಡಮ್, ಕ್ರಿಶ್ಚಿಯನ್ ಅಸೋಸಿಯೇಷನ್ ಅವ್ರು ಸೋತು ಹೋದರು. ಬಹಳ ದೊಡ್ಡ ವ್ಯಕ್ತಿ, ಇಷ್ಟ ಬಹಳ ದೊಡ್ಡ ಕೊರೋನಾ ಸಂದರ್ಭದಲ್ಲಿ ಬಹಳ ದೊಡ್ಡದು. ಈ ಮಂಗಳೂರು ಸಿಲ್ವರ್ ಗೇಟ್ನವರು. ಈ ಮನೆ ಪೂರ್ತಿ ಅವ್ರದ್ದು. ಅವರು ಮನೆ ಮಾಡಿ ಕೊಡುವಾಗ ಅವರು ಒಬ್ಬನೇ ಬರಲಿಲ್ಲ, ಅವರು ಬಂದರು. ಅವರ ಸಹಾಯಕವರು ಕೂಡ ಬಂದರು. ನನ್ನ ಕ್ಷೇತ್ರದ VT ಖಾದರ್ ಅವರು ಬಂದಿದ್ರು. ಸನ್ಮಾನ್ಯ ಲೋಕಸಭಾ ಸದಸ್ಯರು MP ನನ್ನ ಮನೆಗೆ ಬಿಟ್ಟರು. ಆಗ ನನಗೆ ಬಹಳ ಸಂತೋಷ ಇತ್ತು. ಸಹಾಯ ಕೇಳುವಾಗ ಇಬ್ರಾಹಿಂ ಹತ್ರ, ನಾನು ಇದುವರೆಗೆ ನಾನು ತೋಟೆಯಲ್ಲಿ ಮಾಡ್ತಾ ಇದ್ದೇನೆ, ನನಗೊಂದು ಏನಾದರೂ ನಿಮ್ಮಿಂದ ಸಹಾಯಗಳು. ಅವ್ರು ಮಾಡಿದರೆ ಈ ಮನೆಯಲ್ಲಿ ತೋಟದಲ್ಲಿ ಮಾಡಿದ ಬೇಡ, ಗ್ಯಾಸ್ ಮಾಡಿಕೊಟ್ರು AB ಇಬ್ರಾಹಿಂ ಅವರು ಮತ್ತೆ ಬಂದರು ನನ್ನ ಮನೆಗೆ. ನೋಡಿ ನನ್ನ ಮನೆಗೆ ಹೋಗೋ ದಾರಿ ಸನ್ಮಾನ್ಯ MP ಅವರು ಮಾಡಿಕೊಟ್ರು. ಮತ್ತೆ ಇದೆಲ್ಲ ಆಗುವಾಗ ಕಾಲ ಮಿಂಚು ಹೋಯಿತು. 2015 ಮೇಡಮ್ಮ ಒಂದು ಪುನಃ ನನ್ನ AB ಇಬ್ರಾಹಿಂ ಅವರು ನನ್ನನ್ನು ಈ 3ನೇ ಪುಸ್ತಕ ಪುನಃ ಬಿಡುಗಡೆ ಮಾಡಿದರು. 3ನೇ ಪುಸ್ತಕ ಹುಡಿ ಮಾಡಿದರು. ಅಜಬ್ಬ ಇಲ್ಲಿ ವಿಶ್ವಸಭಾ ಬಿಲ್ಟರಲ್ಲಿ ಅವರು ಮಾಧ್ಯಮ ಇತರಲ್ಲಿ ಒಂದು ಪ್ರಕಟಣೆ ಮಾಡಿದರು. ಅಜಬ್ಬಕ್ಕೆ ನಾನೊಂದು ಪದ್ಮಶ್ರೀಗೆ ರೆಕಮೆಂಡ್ ಮಾಡ್ತೇನೆ. ಯಾರು? AB ಇಬ್ರಾಹಿಂ ಜಿಲ್ಲೆಯಲ್ಲಿ ಕೂತ್ಕೊಂಡು ಅವ್ರಿಗೆ ಉಪವಾಸ ಇತ್ತು, ನನಗೆ ಕೂಡ ಉಪವಾಸ. ಪದ್ಮಶ್ರೀ ಪ್ರಕಟಣೆ ಮಾಧ್ಯಮದಲ್ಲಿ ಪ್ರಕಟಣೆ ಮಾಡಿ ಎಲ್ಲ ಡಾಕ್ಯುಮೆಂಟ್ ಮಾಡಿ ಪ್ರಚಾರ ಕೊಟ್ಟರು. ಮರುದಿವಸ ನನ್ನ ತಲೆಯಲ್ಲಿ ಬಟ್ಟಿತ್ತು. 2015 ಹಂಪನಹಟ್ಟಿ ಒಳಗ ಅಜಬ್ಬ ಒಂದು ವಿಶೇಷತೆ, ನಿಮ್ಮನ್ನು ನೀ ಕಿಟ್ಲಲ್ಲಿ ಅಪಾರ ಮಾಡೋರಿಗೆ ನಿಮ್ಮನ್ನು ಮಂಗಳೂರು ಜಿಲ್ಲಾಧಿಕಾರಿ AB ಇಬ್ರಾಹಿಂ ಅವರು ಪದ್ಮಶ್ರೀ ರೆಕಮೆಂಡ್ ಮಾಡಿ ಬಿಟ್ಟಾರಲ್ಲ, ಪದ್ಮಶ್ರೀ ಕೊಡೋದು ಬಿಡೋದು ಸರ್ಕಾರ ಬಿಟ್ಟು ಮೇಡಮ್. ನನಗೆ 2015 ಇಂಥ ಪ್ರಕಟಣೆ ಮಾಡಿಬಿಟ್ಟು ಮರುದಿವಸದಿಂದ ನಾನು ಓಡ್ತಾ ಇದ್ದೆ. ನಾನು ಅಂತ ಕೇಳಿದ ಜನ ಈಗ ನಾನು ಎಷ್ಟೇ ಕೇಳಿದು ಮೇಡಮ್ 2025 ಬೆಳಿಗ್ಗೆ ಮೇಡಮ್ಮ 5 ವರ್ಷ ಮುಂದೆ ಹೋಯ್ತು. 5 ವರ್ಷ ಮುಂದೆ ಹೊಡಿ 2025 ಬೆಳಿಗ್ಗೆ 8 ಗಂಟೆಗೆ ಮೇಡಮ್ಮ, ಜನವರಿ 25 ತಾರೀಕು
ನನ್ನ ಮನೆಗೆ ಇದೇ ಮನೆಗೆ ಇಬ್ಬರು ಒಂದು ದೊಡ್ಡ ಮಂಗಳೂರು ವಾರ್ತಾವಾಹಿಕೆ ಸಂಪಾದಕರು 8 ಗಂಟೆಗೆ ನನ್ನ ಮನೆಗೆ ನಡ್ಕೊಂಡು ಬಂದರು. ಇದೇ ಮನೆಗೆ ಯಾರು ಮೇಲ್ಕಡೆ ಅವ್ರು ಸ್ವಲ್ಪ ಸ್ವಾರ ಗೊತ್ತಿರ್ಬೋದು, ವಾರ್ತಾವಾಹಿಕೆ ಸಂಪಾದಕರು ಅಬ್ದುಲ್ ರೌಫ್ ಗುತ್ತಿಗೆ ಅವರು ಈ ಅಂಜಮ್ಮಲಾರು. ನಾನು ಓಡ್ಕೊಂಡು ಹೋದೆ, ಯಾರಾದ್ರೂ ನಿಮ್ಮ ಕಾಳಜಿ ಬಿತ್ತು ನನ್ನ ಅದನ್ನ ಧರ್ಮ, ನನ್ನ ಮನೆ ಬಾಗಿಲು ಬರುವ ನನ್ನ ಮನೆಯಲ್ಲಿ ಕೂತದ್ದ ಮುಂದೆ ಹೋಗೋದು ನನ್ನ ಧರ್ಮ. ಹಾಗೆ ಯಾಕೆ ಸರ್ ನನ್ನ ಮನೆ ಬಂದಿದ್ದನ್ನು ಕೇಳಿ, ಏನಿಲ್ಲಪ್ಪ ನಿಮ್ಮನ್ನು ಮಾತಾಡಲಿಕ್ಕೆ ಬಂದೆ, ಹೋಗಿ ಉಳ್ಕೊಂಬೇ ಮಾಡಿ ಕರ್ಕೊಂಡು ಇಲ್ಲಿ ಕೂತ್ಕೊಟ್ರು. ನನ್ನ ಪರಿಶೋಧನೆ ಮಾಡಿದ್ರು, ಸೀದಾ ಶಾಲೆಗೆ ಹೋದ್ರು, ಕರ್ಕೊಂಡು ಹೋಗಿ ಶಾಲೆ ನೋಡಿದ್ರು. ಆಗ ನನ್ನ ಬೆನ್ನಿ ತಟ್ಟಿದ್ದು, ನೀವು ಹೋಗಪ್ಪ, ಎಲ್ಲಿ ಮನೆಗೆ ಹೋಗು, ನಾನು ಈಚೆ ಹೋಗ್ತೇನೆ ಹೇಳಿದ್ರು. ಮಂಗಳೂರು ಹೋಗಿ ಆಗ ನನಗೆ ಮೇಡಮ್ಮ ನನಗೆ 25 ಕಿಲೋ 35 ಕಿಲೋ ಅಕ್ಕಿ ಸಿಕ್ಕುತ್ತದೆ. ನಮ್ಮ ಸರ್ಕಾರದ್ದು ರೇಷನ್ ಅಂಗಡಿ 1 ಕಿಲೋಮೀಟರ್ ಇದೆ. ರಾಮಕೃಷ್ಣ ಪ್ರೌಢಶಾಲೆ ಪಕ್ಕದಲ್ಲಿ ಒಂದು ರೇಷನ್ ಅಂಗಡಿ ಉಂಟು ಪರ್ಲದರೆಯಲ್ಲಿ. ಮೇಡಮ್ಮ ನಾನು ಈ ಮನೆಗೆ ಹೋಗಿ ರೇಷನ್ ಅಂಗಡಿ ಕೀನು ಸಾಧಾರಣ ಒಂದು 15 ಮಂದಿ ಇದ್ದೆ ನನ್ನ ಮುಂದೆ ಹಿಂದೆ. ಮೇಡಮ್ಮ 11 ಗಂಟೆ ನನ್ನ ಮೊಬೈಲ್ಗೆ ಒಂದು ಫೋನ್, ಎಲ್ಲಿಂದ? ಡೆಲ್ಲಿಯಿಂದ. ಮೇಡಮ್ ಅಜ್ಜಬ್ಬ ಎಂದೇನು ಅಜ್ಜಬ್ಬ ಅಂತ ಹಿಂದಿಯಲ್ಲಿ ಮಾತಾಡು. ಮೇಡಮ್ ನನಗೆ ಮಾತು ಕೊಡ್ಲಿಕ್ಕೆ ಆಗಿರಲಿಲ್ಲ. ಗೃಹ ಮಂತ್ರಿ ಆಫೀಸಿಂದ ಫೋನ್ ಮಾಡಿದೆ, ಹಿಂದಿಯಲ್ಲಿ ಹೇಳಿದ್ರು ಯಾರಾದರೆ. ಆಗ ರೇಷನ್ ಅಂಗಡಿ ಕೂಡ ಅವ್ರು ಮಾತಾಡಿದ್ರು. ಒಬ್ಬ ನಮ್ಮ ರೇಷನ್ ಅಂಗಡಿ ನನ್ನ ಮುಂದೆ ಒಂದು ಕೀನಿದ್ದೇನೆ, ಅಬ್ಬಾಸ್ ಅಂತ, ಅವ್ರ ಹತ್ರ ನನಗೆ ಒಂದು ಫೋನ್ ಮಾಡ್ತಾ ಇದ್ರು. ಡೆಲ್ಲಿಂದ ಮಾತಾಡಿ ಅಜ್ಜಬ್ಬ ಹತ್ರ ಇದ್ದಾನೆ, ಅವ್ರು ಹಿಂದಿಯಲ್ಲಿ ಮಾತ್ರ ಅವನಿಗೆ ಪದ್ಮಶ್ರೀ ಪ್ರಕಟಣೆ ಇತ್ತಂತೆ. ಅವನ ಹತ್ರ ಏನು ಹೇಳಿದ್ರಿಲ್ಲ ಅವ್ರ ಹತ್ರ ನಾನು ನಿಮಗೆ ಪದ್ಮಶ್ರೀ ಪ್ರಕಟಣೆ ಅಂತ ಏನಿಲ್ಲ, ಅವ್ರಿಗೆ ಧನ್ಯವಾದ ಹೇಳಿ ಅಂತ ನಾನು ಇವತ್ತು ಹೇಳುವ. ಮೇಡಮ್ಮ ಆ ಮಾತು ಅವರು ಕೊಡುವಾಗಲೇ ಫೋನ್ ಕಟ್ ಮಾಡಿಬಿಟ್ಟು ಮೇಡಮ್ ಮತ್ತೆ ಮಾತಾಡಲಿಲ್ಲ ಅವ್ರ ಕೈ ನನ್ನ ಹೇಳಿ ನೀವು ಪದ್ಮಶ್ರೀ ಪ್ರಕಟಣೆ ಐತೆ ಅಂತೆ ಇಲ್ಲ. ಆಗ ಮೇಡಮ ಅಕ್ಕಿ ತಕ್ಕೊಂಡೆ. 1 ಗಂಟೆ 3 ಗಂಟೆ ನಾನು ಮಂಗಳೂರು ಓದಿ ನನ್ನ ಗುರುಪ್ಪ ಬಾಲಕನು ನನ್ನ ವಸಂತಿಕಾಂತ ಪತ್ರಿಕೆಯಲ್ಲಿ ಬರೆದವರು ಬಾಲ ನನ್ನ ಇವತ್ತು ಹುಷಾರಿಲ್ಲ. 4 ಗಂಟೆ 3:50 ಎಲ್ಲಿ ರಾಮಭವನದಲ್ಲಿ ವಸಂತಿಕಾಂತ ಪತ್ರಿಕೆದ ಆಫೀಸ್ ಇದೆ ಮೇಡಮ, ಗೊತ್ತಿರ್ಬೋದು. ಬಾಳೆಪುಣ್ಯ ಹುಡ್ಕೊಂಡು ಮಾಡೆ ಇವತ್ತು ಹುಷಾರಿಲ್ಲ ಮೇಡಮ, ಆರೋಗ್ಯ ಇಲ್ಲದ ಮನೆಯಲ್ಲಿ ಮಲಗಿದ್ದಾರೆ, ಅವನ್ನ ಬೇಜಾರಾಗ್ತದೆ, ನನಗೆ ಉಕ್ಕ ಬರ್ತದೆ. ಬಾಳೆಪುಣ್ಯ ಹುಡ್ಕೊಂಡಮ್ಮ ಬಾಳೆಪುಣ್ಯ ವಸಂತಿಕಾಂತ ಪತ್ರಿಕೆ ಆಫೀಸಲ್ಲಿ ಇಲ್ಲ. ಮಂಗಳೂರಲ್ಲಿ ನಮ್ಮ ಗೌರ್ಮೆಂಟ್ ಕಾಲೇಜಲ್ಲಿ ಫಸ್ಟ್ ಮೀಟಿಂಗಲ್ಲಿ ಇದ್ದಾರೆ ಅವರು. ಮೇಡಮ್ ನಾನು ಅಲ್ಲಿ ಹೋದೆ ಹುಡ್ಕೊಂಡು ಮಾಡಿ. ಅಲ್ಲಿ ಹೋದಾಗ ನಾನು ಫಸ್ಟ್ ಮೀಟಲ್ಲಿ ಮುಗಿದುಕೊಂಡು ನಾನು ಬಾಲೆಪುಣ್ಯಲ್ಲಿ ಕರ್ಕೊಂಡು ಬಂದೆ. ಸರ್ ನನ್ನ ಪರಿಸ್ಥಿತಿ ಹೀಗೆ ಉಂಟು, ಇವಾಗ ನನ್ನ ಕ್ಷೇತ್ರದ MLA ಎಲ್ಲಿದ್ದಾರೆ? MLA ಈಗ ಇದ್ರು. ಅಲ್ಲ ಸರ್ ಎಲ್ಲಿಯಾದರೂ ಹುಡ್ಕಡ ಮಾಡ್ಬೋದು. ಏನು ಹುಡ್ಕಡ ಮಾಡ್ದಪ್ಪ, ನೀವು ಹೋಗಪ್ಪ. ನನ್ನನ್ನು ಕರೆದುಕೊಂಡು ಅದು ಎದುರುಗಡೆ ಒಂದು ಹೋಟೆಲ್ ಇದೆ, ಚಹಾ ಕುಡಿಸ್ಕೊಂಡು ನನ್ನನ್ನು ಬಿಟ್ಟು ನೀವು ಹೋಗು ಮರ್ಯ ಬಸ್ ಎತ್ತಿದ್ದೆ. ಮೇಡಮ್ 7 ಗಂಟೆ ನಾನು ಬಸ್ಸಿನಲ್ಲಿ 44 MIL ಬರುವಾಗ ಅಜ್ಜಬ್ಬ ಕಂಗ್ರಾಚ್ಯುಲೇಷನ್ ನಿಂಗೆ ಆರು ಬಾಳೆಪುಣಿ ಹೇಳಿದ್ರು. ಸರ್ ನಾನು ಬಸ್ಸಿನಲ್ಲಿ ಇದ್ದೆ, ನಾನು ಸ್ವಸ್ಥವಾದ ನೀವು ಸಂಗತಿ ಎಲ್ಲಿ ಮುಟ್ಟುವಾಗ ಉದಯವಾಣಿ ಸಂಪಾದಕರು ನನ್ನ ಬೇರೆ ತಾಕಿದ್ರು ಇಲ್ಲಿ ಮನವಾಗ ತಾಕಿ. ಇದು ಎಲ್ಲ ಚರಿತ್ರೆ ಮೇಡಮ್. 8 ಗಂಟೆ ಮೇಡಮ ಮಂಗಳೂರು ಜಿಲ್ಲಾ ಕೇಂದ್ರ ಫೋನು. ಆಗ ನಿಮ್ಮ ಥರದ ಮೇಡಮ್ ಇದ್ರು, ಯಾರು ಹಿಂದೂ ಮೇಡಮ್, ಅಸಿಸ್ಟೆಂಟ್ ಕೂಡ ADC ಮೇಡಮ್ ಇದ್ರು, ಹಿಂದೂ ಮೇಡಮ್ ಫೋನ್ ಮಾಡಿದ್ರು. ಅಜ್ಜಬ್ಬ ನಿಮಗೆ ಕಂಗ್ರಾಚ್ಯುಲೇಷನ್, ನೀವು ಮಂಗಳೂರು ಬರಬೇಕು, ನಿಮ್ಮ ತಹಸೀಲ್ದಾರ್ ಜೀಬು ಕಳಿಸಿ, ಗುರುಪ್ರಸಾದ್ ಅವರು ಇದ್ದರು ತಹಸೀಲ್ದಾರ್, ಜೀಬು ಕಳಿಸಿದೆ. ಮೇಡಮ್ಮ ಸಾರಿ ಮೇಡಮ್ ಧನ್ಯವಾದ, ನಾನು ಬರ್ತೇನೆ ನಿಮ್ಮ ಹಂಗೆ ಮೈದಾನಿಗೆ ಬರ್ತೇನೆ ಹೇಳಿ. ಮತ್ತೊಂದು ಮೇಡಮ್ ನನ್ನಲ್ಲಿ ಬಾಳೆಪುಣಿ ಬಂದರು. 6 ಗಂಟೆ 7 ಗಂಟೆ ಒಂದು ಟೀಚರ್ ಸುಷ್ಮಾ ಟೀಚರ್ ನನಗೆ ಸಹಾಯ ಮಾಡ್ತಿದ್ರು, ಗಾಡಿಯಲ್ಲಿ ಕೊಟ್ಟರು. ಮಂಗಳೂರು ದರ್ಗಾ ಸೈದಾನಿ ಬೀಬಿ ದರ್ಗಾದ ಗೇಟ್ ಪಕ್ಕದಲ್ಲಿ ಕಮಿಷನ್ ಆಫೀಸ್ ಪಕ್ಕದಲ್ಲಿ ಮೇಡಮ್ ಒಬ್ಬ 3 ಸಲ ಎನ್ನಾದ ಸನ್ಮಾನ್ಯ ಲೋಕಸಭಾ ಸದಸ್ಯರು ಅನಿಲ್ ಕುಮಾರ್ ಕಟ್ಲಿ, ಅಜಬ್ಬ ಕಂಗ್ರಾಚ್ಯುಲೇಷನ್ ಸರ್, ನಾನು ಸಾರಿ ಸರ್ ನಿಮ್ಮ ಹತ್ರ ನೇರನೇವರಿಗೆ ಮಾತಾಡಿ ನಾನು ಇಲ್ಲ ಹಬ್ಬ ಅಜಬ್ಬ 2025 ಜನವರಿ 25ಕ್ಕೆ 9 ಗಂಟೆಗೆ ಲೋಕಸಭೆ ಸದಸ್ಯರು ನಿಮಗೆ ಕಂಗ್ರಾಚ್ಯುಲೇಷನ್ ಅಪ್ಪ. ಎಂಥ ಒಂದು ಮೇಡಮ್, ನಾನು ಬಡತನಲ್ಲಿ ಇಂಥೊಂದು
ಜಿಲ್ಲೆ ಅಂತ ಅದು ಕೂಡ ಸನ್ಮಾನ್ಯ ದೇಶದ ಅತ್ಯುನ್ನತ ಗೌರವ ಅದು. ಅವ್ರಿಗೆ ಪ್ರಧಾನಮಂತ್ರಿ ನನಗೆ ಇಂಥದ್ದು ಕೊಟ್ಟಿದ್ದರೆ ರಾಷ್ಟ್ರಪತಿ ಅಂತ ಕೂಡ ನಾನು ಕನಸು ಕಾಣಲಿಲ್ಲ. ಅದು ಕೂಡ ಒಂದು ಜಿಲ್ಲೆಯ ಸನ್ಮಾನ್ಯ ಲೋಕಸಭಾ ಸದಸ್ಯರು ಅನಿಲ್ ಕುಮಾರ್ ಕಟ್ಟಿ ಜಿಲ್ಲೆಯ BJP ರಾಜ್ಯಾಧ್ಯಕ್ಷರು 3 ಸಲ ಇನ್ನಾದ MP ನಮ್ಮ ಜಿಲ್ಲೆಯ ಅವರು ಕಂಗ್ರಾಚುಲೇಷನ್ ಹೇಳ್ತು ಬಾಯಿಲು. ನಾನು ದುಃಖತೆ ಬಿಟ್ಟೆ. ಮತ್ತೆ ಮುಂದೆ ಇದೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ ಪೂಜಾರಿ 2025 ಬೆಳಿಗ್ಗೆ ಧ್ವಜಾರೋಹಣ ಮಾಡಿ ನನ್ನ MLA ಹೌದು ಧ್ವಜಾರೋಹಣ ಮಾಡಿ ಜಿಲ್ಲಾಧಿಕಾರಿ ಇಂದು ಮೇಡಮ್ಮ ನನ್ನ ಕ್ಷೇತ್ರದ ET ಖಾದರ್ ಇದ್ರು, ಹಲವಾರು ಗಣ್ಯ ಇತ್ತಿದ್ರು. ಮತ್ತೆ ನನ್ನ ಸನ್ಮಾನ ಮಾಡಿ ಪ್ರಕಟ ಕೂಡ ಮಾಡಿಬಿಟ್ಟು ಯಾರು ಮತ್ತೆ ಗೇಟಿಂದ ಒಳಗಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ ಪೂಜಾರಿ ಓಡಿ ಬಂದಾಗ ನಾನು ಕೂಡ ಬಂದೆ. ಸರ್ ಮಾಧ್ಯಮ ಓಡಿ ಬಂದರು ಅವ್ರ ಹತ್ರ. ಯಾರು ಕೇಳಿದ್ರು, ಸರ್ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ ಪೂಜಾರಿ ಹತ್ರ, ಸರ್ ನೀವು ಆಜ್ ಬಗ್ಗೆ ಏನು ಹೇಳ್ತೀರಿ ಇಷ್ಟಪಡ್ತೀರಿ ಕೇಳಿದ್ರು. ಮೇಡಮ್ ನನಗೆ ದುಃಖ ಬರ್ತದೆ. ಆಜ್ ಹಬ್ಬ ನಾನು ಹೇಳಿದ್ದು ಒಂದೇ ಮಾರ, ಆಜ್ ಹಬ್ಬ ದೇವರು ಇದ್ದಾನೆ ಮಾರ ಅಂತ. ಆಜ್ ಹಬ್ಬ ದೇವರು ಇದ್ದಾನೆ ಮಾರ ಹೇಳಿದ್ರು. ನೀವು ದೇಶದ ಹೆಮ್ಮೆ ಅಲ್ವಾ ಸರ್? 22ಕ್ಕೆ ನನಗೆ ಪುನಃ ಲೆಟ್ರ್ ಬಂತು. 22 ನವೆಂಬರ್ 7ಕ್ಕೆ ನನಗೆ ಡೆಲ್ಲಿ ಹೋಗೋ ಲೆಟ್ರ್ ಬಂತು. ಹೇಗಿತ್ತು ಆ ಕ್ಷಣ ಸರ್? ಹೌದು ಅದಕ್ಕೂ ಹೌದು ಸಮಯ ಬಂತು. ಆಗ ನಾನು ನನ್ನ ಸನ್ಮಾನ್ಯ ಲೋಕಸಭಾ ಸದಸ್ಯರು MP ಹತ್ರ ಕೇಳಿದ್ದೇನೆ, ತೋರಿಸಿದ್ದೇನೆ ಜಿಲ್ಲಾಧಿಕಾರಿಗಳು. ಆಗ ನೀವೊಂದು ಹೆದರಿಬೇಡ, ನೀನು ಎಷ್ಟು ದಿವಸ ಕೂತ್ಕೊಳ್ಳೋಕೆ 3 ದಿವಸ ನನ್ನ ಮನೆ ಇದೆ MP ಅವ್ರು ಹೇಳಿದ್ರು. ನನ್ನ ಎಲ್ಲೇ ವ್ಯವಸ್ಥೆ ಇದೆ 3 ದಿವಸ 4 ನೀವು ನಾನು ಅಲ್ಲಿ ಕೂತ್ಕೋ, ನನ್ನ P ಹತ್ರ ಎಲ್ಲ ಹೇಳ್ತೇನೆ, ನೀನು ಬೇಜಾರು ಮಾಡ್ದೆ ಹೋಗು ಅಂತ ಹೇಳಿದ್ರು. ಮೇಡಮ್ಮ ನಾನು ಹಿಂದಿ ಮೇಡಮ್ ಅಂತ ಕೇಳುವಾಗ ನನಗೆ ಒಬ್ಬನಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನನ್ನ ಜನತೆ ನನ್ನ ಒಬ್ಬ ಹುಡುಗಿದ್ದ, ನನ್ನ ತಮ್ಮನ ಹಸರಾಂಪ ಅಂತ ಮೇಡಮ್ ಅವರು ಸಹ ಕೇಳಿ ಅವರನ್ನು ಕೂಡ ಕರ್ಕೊಂಡು ಹೋಗೋನು. ನನಗೆ ಇಬ್ಬರಿಗೆ ಪಾಸ್ ಬಂತು ಟಿಕೆಟ್ ಮಾಡಿ ಟಿಕೆಟ್ ಸಿಕ್ಕಿತು. ಯಾವಾಗ ಕೊರೋನಾ ಸಂದರ್ಭದಲ್ಲಿ ಜನವರಿ 21 ಅಲ್ಲ 2022 ನವೆಂಬರ್ 7ಕ್ಕೆ ಅಲ್ಲಿ ಹೊರಟಬೇಕು. 8ಕ್ಕೆ ನನಗೆ ಸೋಮವಾರ ದಿವಸ ಅಲ್ಲಿ ಪ್ರೋಗ್ರಾಮ್ ರಾಷ್ಟ್ರಪತಿ ಭವನಲ್ಲಿ. ಮೇಡಮ್ಮ 2000 ನವೆಂಬರ್ 7 6ಕ್ಕೆ ನನಗೆ ಜಿಲ್ಲಾಧಿಕಾರಿಯಿಂದ ನನಗೆ ಕೊರೋನಾ ಸೆಟ್ ಮಾಡಬೇಕಿತ್ತು. ಶನಿವಾರ ದಿವಸ ಕೊರೋನಾ ಶನಿವಾರ ದಿನ ಭಾನುವಾರ ನಾನು ಡೆಲ್ಲಿ ಹೋಗಬೇಕು ಬೆಳಿಗ್ಗೆ. ಆಗ ಕೊರೋನಾದಲ್ಲಿ 7 ಗಂಟೆ ನಾನು ಏರ್ಪೋರ್ಟ್ ಹೋಗಬೇಕು. ಕೊರೋನಾ ಸರ್ಟಿಫಿಕೇಟ್ ಇಲ್ಲಾದರೆ ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ. MP ನಮ್ಮ ಸನ್ಮಾನ್ಯ MP ಅವರು ಎಲ್ಲ ಹೊಸ DC ಹತ್ರ ಇದ್ರು. ಆಗ DC ಅವರು ಯಾರಿದ್ರು ಅಂತ ಡಾಕ್ಟರ್ ರಾಜೇಂದ್ರ ಸರ್. ಮೇಡಮ್ ರಾಜೇಂದ್ರ ಸರ್ ನನಗೆ ಅಪ್ಪಾರ ಕೊಡಿಯೇ. ಮೇಡಮ್ 6 ಗಂಟೆ 7 ಗಂಟೆ ಮಧ್ಯಾಹ್ನವರೆಗೆ ನನ್ನ ಮನೆಗೆ ಡಾಕ್ಟರ್ ಕಳಿಸಿ ಕೊರೋನಾ ಸೆಟ್ ಮಾಡಿ 1 ಗಂಟೆ 4 ಗಂಟೆ ಒಳಗೆ ಸರ್ಟಿಫಿಕೇಟ್ ಕೂಡ ರೆಡಿ ಮಾಡಿ ಇಲ್ಲಿಗೆ ಮಾಡ್ಬೋದು. ಅದೇ ಮರುದಿವಸ ಮೇಡಮ್ಮ ನನ್ನನ್ನು 4 ಗಂಟೆ 7 ತಾರೀಕಿಗೆ 4 ಗಂಟೆಗೆ ನನ್ನ ಮನೆಗೆ ಜಿಲ್ಲಾ ಕೇಂದ್ರ ಕಾರ್ ಬಂತು. ಇದು ಎಲ್ಲ ಮಾಡಿದ್ದು ಡೆಲ್ಲಿ ಕಳಿಸಿಕೊಟ್ರು ವಿಮಾನದಲ್ಲಿ. ಯಾರು ಡಾಕ್ಟರ್ ರಾಜೇಂದ್ರ ನನ್ನನ್ನು. ಆಗ ಡೆಲ್ಲಿ ಹೋಗೋ ನನ್ನ ಡೈರೆಕ್ಟ್ ಕೂಡ ಇಲ್ಲಿ ಡೆಲ್ಲಿಗೆ ವಿಮಾನ ಸಿಕ್ಕಿಲ್ಲ. ಬೆಂಗಳೂರಿಂದ ಇದ್ದುಕೊಂಡು ಬೇರೆ ವಿಮಾನದಲ್ಲಿ ಹೋಗುವ ಒಂದು ಅವಕಾಶ ಕೊಡ್ಕೊಡಿ ಎಲ್ಲ ವ್ಯವಸ್ಥೆ ನನ್ನ DC ಅವರು ಮಾಡಿಕೊಟ್ಟು ಮರು ದಿವಸ ಬಂದೆ ನಾನು. 2022 ನವೆಂಬರ್ 1ಕ್ಕೆ ಸೋಮವಾರ ದೇಶದ ಪ್ರಧಾನಮಂತ್ರಿ ಈ ಕಡೆ ಕೂತಿದ್ರು ಮೇಡಮ್, ಈ ಕಡೆ ರಾಷ್ಟ್ರಪತಿ ಭವನದಲ್ಲಿ. ನಾನು ನನ್ನ ಚಪ್ಪಲ್ ಇಟ್ಟುಕೊಂಡು ಆ ದೇಶದ ಪ್ರಧಾನಮಂತ್ರಿ ಎದುರಲ್ಲಿ ನಾನು ನಮಸ್ಕಾರ ಕೊಟ್ಟು, ದೇಶದ ಪ್ರಧಾನಮಂತ್ರಿ ಯಾಕೆ ನಾನು ಚಪ್ಪಲ್ ಇಟ್ಟು ನೋಡಿ 130 ಕೋಟಿ ಜನರಲ್ಲಿ ಒಬ್ಬ ಬಡವ ನಾನು. ದೇಶದ ಪ್ರಧಾನಮಂತ್ರಿ ಹೀಗೇ ಕೂತಿದ್ದಾರೆ, ದೇಶದ ರಾಷ್ಟ್ರಪತಿ ಎಲ್ಲಿ ನಾನು ಆ ಚಪ್ಪಲ್ ಇಟ್ಟುಕೊಂಡು ನಾನು ಅದಕ್ಕೆ ಪ್ರಧಾನಮಂತ್ರಿ ಬೆಲೆ ಕೊಟ್ಟು ರಾಷ್ಟ್ರಪತಿ ಬೆಲೆ ಕೊಟ್ಟು ಚಪ್ಪಲ್ ಇಟ್ಕೊಂಡು ನಾನು ಪ್ರಧಾನಮಂತ್ರಿ ಈ ರಾಷ್ಟ್ರಪತಿ ನನ್ನ ಕೇಕಲ್ಲಿ ಇಟ್ಟು ನಾನು ತಗೊಂಡು ಬಂದಿದ್ದೀನಿ. ಇವತ್ತು ಹೆಮ್ಮೆ ಆಗ್ತೀನಿ. ಒಂದೇ ದಿವಸ ಇದಿಲ್ಲ, ಅದು ಕೂಡ ನನಗೆ ಹೋಟೆಲ್ ಅಶೋಕ್ ಕೊಟ್ಟಿದ್ರು.
ಮೇಡಮ್ ಎಲ್ಲ ತಿನ್ಲಿಕ್ಕೆ ಇತ್ತು. ಆ ಹೊಸಗಡಲ್ಲಿ ಅದೇ ಚಾಕುಟದಲ್ಲಿ ಇವರು ಎಲ್ಲ ಸಿಕ್ಕಿತ್ತುಕೊಂಡು ಎಲ್ಲರ ಹತ್ರ ಮಾತಾಡಿ ದೇಶದ ರಾಷ್ಟ್ರಪತಿ ಚಾಕುಟದಲ್ಲ ಪ್ರಧಾನಮಂತ್ರಿ ಬಂದರು. ಪ್ರಧಾನಮಂತ್ರಿ ಎಲ್ಲರನ್ನು ಕೈ ಹಿಡಿದುಕೊಂಡು ಮಾತಾಡಿ ನನ್ನ ಜೊತೆಯಲ್ಲಿ ಬಂದಿದ್ರು. ನನ್ನ ಕೈ ಹಿಡಿದ್ರು ಮೇಡಮ್. ನನ್ನ ಕೈಯಲ್ಲಿ ಬ್ಯಾಂಡೇಜ್ ಇತ್ತು, ಪಟ್ಟುಂಟು ಮೇಡಮ್. ಕೈಯಲ್ಲಿ ಬ್ಯಾಂಡೇಜ್ ಇತ್ತು ಮೇಡಮ್. ಯಾಕೆಂದರೆ ನನ್ನ ಹಳ್ಳಿಕ್ಕೆ ಬಂಡೆ ಹೊಡೆದುಕೊಂಡು ಕೈಯಲ್ಲಿ ಎಲ್ಲ ಒಳ್ಳೆ ಎಲಿಯರ್ಬೋದು ಒಂದು ಡಾಕ್ಟರ್ ನನಗೆ ಶಿಕ್ಷೆ ಮಾಡಿಬಿಟ್ರು. ಭಾಳ ಜೋರಿತ್ತು. ಕೈಯನ್ನು ಹಿಡಿದು ಅವರ ಹಿಂದಿನ ಮಾತು ಕೇಳಿ ಮೇಡಮ್ಮ ನನಗೆ ದುಃಖ ಬಂತು. ತಿನ್ಲಿಕ್ಕೆ ಏನೆಲ್ಲ ಇತ್ತು. ಆರೆಂಜ್ ಸಲ್ಲರೇ ಕೂಲ್ ಬಣ್ಣೆ ನಿಮ್ಮಂಥ ಮೇಡಮ್ ಪರಿಚಯ ಮಾಡಿಕೊಟ್ರು ಮಾಡಿ. ಯಾಕೆಂದರೆ ಒಂದು ನೂಲು ಥರದ ಈ ಮಗ ಅಕ್ಕಿ ಕೊಟ್ಟಿದ್ದಾರೆ. ಅದರ ಒಳಗೆ ಪ್ರಧಾನಮಂತ್ರಿ, ಅದರ ಒಳಗೆ ನಾವು ಪಬ್ಲಿಕ್ ನಿಲ್ಬೇಕು. ತಿನ್ಲಿಕ್ಕೆ ಎಲ್ಲ ಕೂಡ ಈ ಭಾಗದಲ್ಲಿ ನಾನು ಯಾವುದು ಕೂಡ ತಿನ್ನಲೇ ಮೇಡಮ್. ದೇಶದ ಪ್ರಧಾನಮಂತ್ರಿ ಸಿಕ್ಕೋಗ ನನ್ನ ಹೆಮ್ಮೆ ಬಂತು, ಕಣ್ಣನ್ನಿರ್ತೈತೆ. ನಾನು ಬಿಟ್ಟು ಬಂದೆ. 5 ಮಿನಿಟ್ ಅರ್ಧ ಗಂಟೆಯಲ್ಲಿ ಆ ಒಂದು ವಾತಾವರಣ ಚೇಂಜ್ ಆಯಿತು. ಮತ್ತು ನಾನು ಬಂದೆ. ನಾನು ಅದೇ ದಿವಸ ರಾತ್ರಿಯಲ್ಲಿ ಆನಂತರ ಚಾಕುಟದಲ್ಲಿ ಪುನಃ ನಾನು ನಿರ್ಮಲಾ ಸೀತಾರಾಮನ್ ಸಿಕ್ಕಿದ್ರು, ಗೃಹ ಮಂತ್ರಿ ಇದ್ದರು. ಆದರೆ ನಿರ್ಮಲಾ ಸೀತಾರಾಮನ್ ಮಾತಾಡುವಾಗ ನಾನು ಮಂಗಳೂರು ಜಿಲ್ಲಾ MP ಅವರ ಕ್ಷೇತ್ರದಿಂದ ಬಂದಿದ್ದೇನೆ. ನಾನು ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿ ಪದ್ಮಶ್ರೀ ಕೊಟ್ಟರು. ನಾನು ನಿಮ್ಮ ಎದುರಿನಲ್ಲಿ ನಮಗೆ PUC ಒಂದು ಆಗಬೇಕು, 1 ಕೋಟಿ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳಿದರು. ಮೇಡಮ್ಮ ನಾನು ಕೂಡ ಕನ್ನಡದಲ್ಲ ಅವಳು ಅಂತಿದ್ದೆ. ಅವರು ನಿರ್ಮಲಾ ಸೀತಾರಾಮನ್ ಆ ಮಾತು ನನ್ನ MP ಹತ್ರ ಹೇಳಿದ್ದೇನೆ. ನಾನು ಕೂಡ ಕನ್ನಡದಲ್ಲ ಅವರು ಅಂತ ಹೇಳಿದರು. ಮತ್ತೆ ನನಗೆ ಅವ್ರು ಸಿಕ್ಕಿಲ್ಲ. ಮುಂದೆ ಹೋದರು. ನಾನು ಅಲ್ಲಿಂದ ಬಂದೆ, ಅವಕಾಶ ಇಲ್ಲ. ಆನಂತರ ಇಲ್ಲೇ ಬಂದೆ. ನನ್ನ ಜಿಲ್ಲಾಧಿಕಾರಿ ಪುನಃ GB ಕಳಿಸಿ ಏರ್ಪೋರ್ಟಿಂದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಫೀಸಿಗೆ ಕರ್ಕೊಂಡು ನನಗೆ ಸನ್ಮಾನ ಮಾಡಿ ಪ್ರಕಟಣೆ ಮಾಡಿ ಇದನ್ನೆಲ್ಲ ಗೀಸ್ಕೊಂಡು ಅವ್ರು ನನ್ನ ಮನೆಗೆ ಅವರು ಬರುವಾಗ ಅವರು ನನ್ನನ್ನು ಒಬ್ಬರನ್ನು ಬಿಡಲಿಲ್ಲ. ತಹಸೀಲ್ದಾರ್ ಜೀಬು ಗುರುಪ್ರಸಾದ್ ಇದ್ರು. ಆಗ ನನ್ನ ಜೀಬಲ್ಲಿ ನನ್ನ ಮನೆಗೆ ಗುರುಪ್ರಸಾದ್ ಮುಖಾಂತರ ಕೊಟ್ಟು ಇದನ್ನಲ್ಲಿ ಬಿಟ್ಟು ಹೋದರು ಮೇಡಮ್. ಯಾರು ಅಂತ ಮರುದಿವಸಂದೇ ನನಗೆ ಮುಂದೆ ಹೋಯ್ತು. ಮರುದಿವಸ ಬೇರೆ ಬೇರೆ ಜನ ನನ್ನ ಮನೆಗೆ ಬರ್ತಾ ಇದ್ರು. ನನ್ನ ಮರುದಿವಸ ಬೆಳಿಗ್ಗೆ 9 ಗಂಟೆ 10 ಗಂಟೆ ನನ್ನ ಮನೆಗೆ ನನ್ನ ಈಗಿನ ಕರ್ನಾಟಕ ಸರ್ಕಾರದ ಸ್ಪೀಕರ್ ಸಾಹೇಬು ET ಖಾದರ್ ಆಗ MLA ಅವರು ಇದ್ದರು. ನನಗೆ ಕ್ಷೇತ್ರದ MLA, ನನಗೆ ಸಹಾಯ ಮಾಡಿದವರು ಕೂಡ ಅದೇ MLA. ಅವರ ತಂದೆಯಿಂದ ನಾನು ದಿವಂಗತ ET ಫರೀದವರು 72 ಶಾಸಕರು. ಈ ಶಾಲೆಯನ್ನು ಕೂಡ 28 ಮಕ್ಕಳು ಸ್ಥಾಪನೆ ಮಾಡಿದ ಅವರ ತಂದೆ ನನಗೆ ಅವಕಾಶ ಕೊಟ್ಟವರು ET ಫರೀದವ್ರಿಗೂ. ಅವರ ಮಗ ET ಖಾದರ್ ನನ್ನ ಮನೆಗೆ ಬಂದರು ಮೇಡಮ್. ಅವ್ರು ಬರುವಾಗ ಅವರ ಸಾಪಾಟ್ ಅವರು ಬಂದರು, ಎಲ್ಲ ಬಂದರು. ನನಗೆ ಏನು ಕೊಡ್ಲಿಕ್ಕೆ ಆಗಿಲ್ಲ. ನನ್ನ ಈ ಮಾತು ಕೂಡ ಹೇಳಿದ್ದೇನೆ. ನಿರ್ಮಲಾ ಸೀತಾರಾಮನ್ ಸಿಕ್ಕಿದ್ರು, ಪ್ರಧಾನಮಂತ್ರಿ ಸಿಕ್ಕಿದ್ರು ಸರ್, ಶಾಸಕರ ಮನವರಿಕೆ ಪಟ್ಟೆ. ದೇಶದ ಪ್ರಧಾನಮಂತ್ರಿಯವರು ಕೈ ಹಿಡಿದ್ರು ಸರ್, ಎಲ್ಲ ನೋಡಿದರು, ಹೋದರು. ಮರುದಿವಸ ಮೇಡಮ್ ಅದೇ ದಿವಸ ನನ್ನ ಮನೆಗೆ ಈ ಮನೆಗೆ ಜನಪಯ ಅಬ್ದುಲ್ ಕುಂಜಾಜಿ ಬಂದರು ಮೇಡಮ್. ನಿಂತುಕೊಂಡು ಇಲ್ಲಿ ಕೂತ್ಕೊಂಡು ನನ್ನ ಅರಿಗಿದ್ರು, ಒಂದು ಸಾಲ್ ಪಟ್ಟಿದ್ರು, ಎಲ್ಲ ನೋಡಿದರು. ನನ್ನ ಈ ಸರ್ಟಿಫಿಕೇಟ್ ಎಲ್ಲ ನೋಡಿ ಒಂದು ಮೂಲೆಯಲ್ಲಿ ರಾಶಿ ಇತ್ತು. ಆಗ ನಿಮಗೆ ಒಂದು ಮಾತು ಕೊಟ್ಟರು, ನಿಮಗೆ ನಾನೊಂದು ಕೊಠಡಿ ಮಾಡಿ ಕೊಡ್ತೇನೆ. ಯಾವುದೈತೆ ಅಂದರೆ ಒಂದು ಇದೆಲ್ಲ ಸಾಕಾಗಲ್ಲ ನಿಮಗೆ ಇರ್ಲಿಕ್ಕೆ, ಬೇರೆ ಜನಪಯ ಅಬ್ದುಲ್ ಕುಂಜಾಜಿ ಒಂದು ಕೊಠಡಿ ಒಂದು 10 ಲಕ್ಷ ಸೆಂಟ್ಗೂ ಅದಕ್ಕೆಲ್ಲ ಪೂರ್ತಿ ಖರ್ಚು ಇಟ್ಟುಕೊಂಡು ನನ್ನನ್ನು ಉದ್ಘಾಟನೆ ಕೊಟ್ಟು ಬಿಟ್ಟು ಹೋದರು ಮೇಡಮ್. ಆನಂತರ ಬೇರೆ ಬೇರೆ ಜನರಿಂದ ಮೇಡಮ್ 1 ರೂಪಾಯಿ ಬೆಲೆ ಬಾಳ ಮನುಷ್ಯ 1,000 ಇದ್ದು 1 ಲಕ್ಷ ಇದ್ದು 5 ಲಕ್ಷ ಎಂದು 10 ಲಕ್ಷವರೆಗೆ ನನ್ನ ಕೈಯಲ್ಲಿ 1 ಕೋಟಿವರೆಗೆ ಸರ್ಕಾರಿ ಶಾಲೆಗೆ ಸಹಾಯ ಸಹಕಾರ ಸಿಕ್ಕಿತು ಮೇಡಮ್. ಹೆಮ್ಮೆ ಆಗ್ತದೆ. ಇದು ಎಲ್ಲ ಬರೀದ್ದೀನಿ ಅಲ್ಲಿ. 1 ಕೋಟಿ 2020 ಜನವರಿ 22 ಶನಿವಾರದಿಂದ 2000 ಈಗ 24 ಇವತ್ತು ತಾರೀಕು 26 ಮೇ 26 4 ವರ್ಷದಿಂದ ಮೇಡಮ್ಮ 100 ರೂಪಾಯಿ 75 ದುಡಿ ವ್ಯಕ್ತಿಗೆ ಸರ್ಕಾರಿ ಶಾಲೆಗೆ
1 ಕೋಟಿಯವರ ಸಹಾಯ ಸಹಕಾರ ಸಿಕ್ತು ಮೇಡಮ್. 1 ಎಕರೆ 33 ಸೆನ್ಸ್ ಐಸು ಬೀಳ್ನಡಿ ಬೆರ್ಮಾರಿಯಿಂದ ಸಹಾಯ ಸಹಕಾರ ತಗೊಂಡು ಶಾಲೆಯ ಹೆಸರನ್ನು ಮಾಡಿದ್ದೇನೆ ಮೇಡಮ್. ಮಂಗಳೂರು ಜಿಲ್ಲಾಧಿಕಾರಿ ಅವರು ಡಾಕ್ಟರ್ ರಾಜೇಂದ್ರನ್ ಅವರು ತಹಸೀಲ್ದಾರ ಮುಖಾಂತರ ಎಸಿ ಮುಖಾಂತರ 1 ಎಕರೆ 30 ಸೆನ್ಸ್ ಸಲ PUC ಹೆಸರಲ್ಲಿ ಮಂಜೂರಾತಿ ಮಾಡಿಬಿಟ್ಟು ಮೇಡಮ್. ಇದೇ ಶಾಲೆಯಿಂದ 1/2 ಕಿಲೋಮೀಟರ್ ಮೇದಲ್ಲಿ 1 ಎಕರೆ 30 ಸೆನ್ಸ್ ಸಲ PU ಹೆಸರಿನಲ್ಲಿ ಮಂಜೂರಾತಿ ಮಾಡಿದ್ರು ಮೇಡಮ್. ಬಹಳ ಅತ್ಯುತ್ತಮವಾದಂಥ ವಿಷಯ. ಆಗ ಮೇಡಮ್ ಅದೇ ವರ್ಷ 2020ರಲ್ಲಿ 22-23ರಲ್ಲಿ ಕರ್ನಾಟಕ ಸರ್ಕಾರ ಆ ಸರ್ಕಾರದೊಳಗ PUC 25ರಲ್ಲಿ ನಮ್ಮ ಶಾಲೆಯಲ್ಲಿ ಕೂಡ ಲಿಸ್ಟ್ ಇತ್ತು. ಕಾರಣಾಂತರ 2023ರಲ್ಲಿ 24ರಲ್ಲಿ ಓಟ್ನ ಚುನಾವಣೆ ನೀತಿ ಆದ ಕಾರಣ ನಮ್ಮ ಫೈಲೆಲ್ಲ ಕಟ್ಟಿದ್ದುಕೊಂಡು ಅಲ್ಲಿ ಈ 2024 ಜನವರಿ 9ಕ್ಕೆ ಮುಂದಿನ 2 ತಿಂಗಳ ಮುಂದಿನ ದಿನದಲ್ಲಿ ಮೇಡಮ್ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಒಬ್ಬ ಸಾಮಾನ್ಯ ಮನುಷ್ಯಗೆ ರಾಜ್ಯೋತ್ಸವ ಕೊಟ್ಟ ಬಡವಗೆ ಕರ್ನಾಟಕ ಈಗಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮೇಡಮ್ ಪದ್ಮಶ್ರೀ ಪದ್ಮಶ್ರೀ ಕೊಟ್ಟಿದ್ರ ಅಂತ ಕೇಳಿದ್ರು ಸಿದ್ದರಾಮಯ್ಯ. ಅದು ಪದ್ಮಶ್ರೀ ಸಾರು 2013ರಲ್ಲಿ ರಾಜ್ಯೋತ್ಸವ ಕೂಡ ತಮ್ಮ ಅವಧಿಯಲ್ಲಿ ಕೊಟ್ಟಿದ್ದನ್ನು ನಾನು ಕಿವಿಮಾತು ಹೇಳಿದ್ದೇನೆ ಮೇಡಮ್. ನಿಂತುಕೊಂಡು ನಮ್ಮ ಅರೆಕಲೆಗೆ ಒಂದು PUC ಮಂಜೂರಾತಿ ಮಾಡಿಕೊಡುವ ಮೇಡಮ್. ಪೂರ್ತಿ 2000 ಕೊನೆ ಪಕ್ಷ ಡಿಸೆಂಬರ್ ತಿಂಗಳಲ್ಲಿ ಫೈಲನ್ನು ಹೊತ್ತುಕೊಂಡು ಅಧಿಕಾರಿಯಿಂದ ಹಿಡಿಕೊಂಡು ಮೇಡಮ್. ಅದು 2028ಕ್ಕೆ ಮುಖ್ಯಮಂತ್ರಿ ಅದೇ PUCಗೆ ಮಂಜೂರಾತಿ ಮಾಡಿ ದಸ್ಖತ್ ಮಾಡಿಬಿಟ್ರು ಮೇಡಮ್. ಇದು ಯಾಕೆಂದು ಹೇಳ್ತಾರೆ ಸರ್ ಮೇಡಮ್, ಇದರ ಪೂರ್ತಿ ನಮ್ಮ ಈ ಶಾಲೆ ಅಧ್ಯಕ್ಷರು VT ಖಾದರ್ ಅವರು, ನಾನು SMC ಅಧ್ಯಕ್ಷರು ಫುಡ್ ಡೆವಲಪ್ಮೆಂಟ್ ಕಮಿಷನರ್. ಇದರ ಪೂರ್ತಿ ಎಲ್ಲ ಹಾಕುಬೋಕು ಯಾವರು ಎಲ್ಲ ಹಣ ಇದನ್ನು ಮಾಡುವವರು ಅವರು ಕಾರ್ಯದರ್ಶಿಯಾಗಿ ನನಗೆ ಅವಕಾಶ ಕೊಟ್ಟರೆ ಚೆಕ್ ಅಸ್ಕತ್ತವಣ ಮೇಡಮ್ಮ. ನಾನು ಈ ಸಂದರ್ಭದಲ್ಲಿ ಈ ಅಧ್ಯಕ್ಷರಾಗಿ ಅಲ್ಲಿ ಈ ಮಂಜೂರಾತಿ ಮಾಡಿ ಕೊಡುವ ಮುಂದೆ ಜನವರಿ 28 ತಾರೀಕಿಗೆ ET ಖಾದರ್ ನಾನು ಒಂದು ಪ್ರೋಗ್ರಾಮಲ್ಲಿ ಒಂದೇ ಸದಲ್ಲಿ ಕಣ್ಣವರು ಒಂದು ಮಕ್ಕಳ ಪ್ರೋಗ್ರಾಮ್ ಕೂತಿದ್ದುಕೊಂಡು ಇದೇ ಸರಲ್ಲಿ ಹೇಳಿದ್ದೇನೆ. ಆಗ ಕೇಳಿದ್ರು ನನ್ನ ಮಾತು ಹೇಳಿದ್ರು, ಅಜ್ಜಪ್ಪ ನಿಮ್ಮ PUCದ ಫೈಲ್ ಎಲ್ಲಿ ಮುಟ್ಟಿತ್ತು ಅಂತ ಕೇಳಿದ್ರು. ಯಾರು? ನಮ್ಮ ಆಗ ಖಾದರ್ ಸಾರು. ಆಗ ಸ್ಪೀಕರ್ ಸಾಹೇಬರು ಅವರು, ನಾನು ಒಬ್ಬ ವಾರ್ಡಿನರಿ ಜನ ಒಂದು ವೇದಿಕೆ ಸರ್ ಕೈ ಮುಗಿದ್ದೇನೆ ಸರ್ ನನ್ನ ಸ್ಪೀಕರ್ ಸಾಹೇಬಿಗೆ. ಸರ್ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫೈಲಿಗೆ ವಿಶೇಷದಲ್ಲಿ ಫೈಲು ದಸ್ಖತ್ ಹಾಕಿಬಿಟ್ಟರು ಕಿವಿಮಾತು ಹೇಳಿದ್ದಾನೆ. ಜನವರಿ ಡಿಸೆಂಬರ್ 28ಕ್ಕೆ ಒಂದು ಕಣ್ಣೂರು ಒಂದು ಪ್ರೋಗ್ರಾಮಲ್ಲಿ ಭಾಳ ದೊಡ್ಡ ಪ್ರೋಗ್ರಾಮ್ ಒಂದು ಕೂಡು ಖಾಸಗಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಸ್ಕೂಲಲ್ಲಿ ನಾನು ಅವರು ಒಟ್ಟಿಗೆ ಇದ್ದೆ. ಏನಾಯಿತು ನಿಮ್ಮ ಫೈಲ್ ಕೇಳಿದ ಸರ್ ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫೈಲ್ ದಸ್ಖತ್ ಹಾಕಿದರು, ವಿಶೇಷದ PUC ಸ್ಯಾಂಕ್ಷನ್ ಮಾಡಿ ತಾವು ಏನು ಮಾಡ್ತಾರೆ ಅಂತ ಕಿವಿಮಾತು ಕೇಳಿದ್ದೀನಿ. ಯಾವಾಗ ತಾವು ನಾನು ಹೇಳ್ತೇನೆ ಮುಖ್ಯಮಂತ್ರಿ ಮೇಡಮ್ಮ. ನಾನು ಮುಂದೆ ಇತ್ತು 2013-24 ಜನವರಿ 9 ತಾರೀಕಿಗೆ ಮೇಡಮ್ಮ 8 ಗಂಟೆಗೆ ಮೇಡಮ್ಮ ನನಗೊಂದು ಮೆಸೇಜ್ ಸಿಕ್ಕಿತ್ತು. ಅಜ್ಜಪ್ಪ ಅರೆಕಲ್ ಗ್ರಾಮಕ್ಕೆ ಕರ್ನಾಟಕ ವಿಶೇಷ PUC ಮಂಜೂರಾತಿ ಆಯಿತು ಮೇಡಮ್. ಹೆಮ್ಮೆ ಆಯ್ತು. ಆ ದಿವಸ ನಾನು ಮಾಡುವಾಗ ನನಗೆ ಮಾಧ್ಯಮದಲ್ಲಿ ಪ್ರಕಟಣೆ ಮುನ್ನ ನನ್ನ ಶಾಸಕರು ಆಗ ಸ್ಪೀಕರ್ ಎಲ್ಲಿದೆ ಅಂತ ಹುಡುಕಾಟ ಮಾಡುವಾಗ ಮೇಡಮ್ಮ ಎಲ್ಲಿಯ ದೂರದ ದೃಷ್ಟಿಯಲ್ಲಿದ್ದಾರೆ. ಎಲ್ಲಿ ಇವಾಗ ಎಲ್ಲಿ ಗೋವಾದಲ್ಲ ಎಲ್ಲಿ ಇದ್ದಾರೆ, ನನಗೆ ಅವ್ರು ಸಿಕ್ಕಿಲ್ಲ ಮೇಡಮ್ಮ. ಹೌದು ಗೋವಾದಲ್ಲಿ 2009 ಜನವರಿಯಲ್ಲ ಗೋವಾದಲ್ಲಿ ಇದ್ದರು. ಅವರ ಹತ್ರ ಅವರ ಇಲ್ಲಿ ನಮ್ಮ ಬ್ರಹ್ಮ ಪಂಚಾಯತಿ ಅಧ್ಯಕ್ಷರ ಏನೋ ಬದ್ರುದ್ದಿ ಏನೋ ಇದ್ದರು. ನಮ್ಮ ಅವರು ಸಹಾಯ ಮಾಡಿ 1 ಎಕರೆ 30 ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ 1 ಎಕರೆ 30 ಸೆನ್ಸ್ ಎಲ್ಲ ಅವರ ಸಚಿವ ಸಂಪುಟದಲ್ಲಿ ನಮಗೆ ಶಿಫಾರಸು ಕೂಡ ಲೆಟ್ರ್ ಕಳಿಸಿದರು. DC ಹೇಳುವಾಗ ನಮ್ಮ ಅರೆಕಲ್ ಗ್ರಾಮದಲ್ಲಿ ಯಾವುದು ತೊಂದರೆ ನಾವು ಹೇಗೆ ಬೇಕು ಅಂದ್ರೆ ಅರೆಕಲ್ ಗ್ರಾಮದ ಜಮೀನಿ ನೀವು ಕೊಡಿ ಅಂತ ಹೇಳಿದ್ರು. ಶಿಫಾರಸು ಮಾಡಿಕೊಟ್ಟು ಆ ಬದ್ರುದ್ದಿ ಹೇಳಿದ್ರು. ಆಗ ಅವರು ಇಲ್ಲ PUC ಕಟ್ಟಡ ಐತೆ ಅಲ್ಲೂ ಅವ್ರದ್ದು ಕೇಳುವಾಗ ನಾನು ಅವನು ಇಲ್ಲ ನಾನು ಶನಿವಾರ ಬರ್ತೇನೆ ಹೇಳಿದ್ರು. ಆಗ ಶನಿವಾರ ದಿವಸ
2012, 13, 14ನೇ ಶನಿವಾರ ದಿವಸ ಸೈಬರ್ ನಾನು ತೋರಿಸಿದ್ದೀನಿ. ಸರ್ ಪೀಸ್ ವಾಡ್ರೆ ಇತ್ತು, ಏನು ಮಾಡ್ತೀನಿ ಅಂತ. ನಮ್ಮ ಆದಷ್ಟು ಬೇಗ ಚುನಾವಣಾ ನೀತಿ ಬರ್ತದೆ, ಉದ್ಘಾಟನೆ ಮಾಡಿ ಏನಾದರೂ ಮಾಡಿಬಿಡಿ. ನಾನು ವಿಚಾರಿಸಿದ ಎದುರು ಆಗ ಈಗ 4 ತಿಂಗಳಿಂದ ಆ ಚಟುವಟಿಕೆ ಆಗ್ತಾ ಇದೆ, ಆ ಪ್ರಾರಂಭ ಆಗ್ತದೆ. ಈಗ ಚುನಾವಣಾ ನೀತಿ ಇದ್ದ ಕಾರಣ ನಮಗೆ ಹೊಸ ಆಗಲಿಕ್ಕೆ ಆಗಿಲ್ಲ. ನಮ್ಮ ಇದ್ದ ಕಟ್ಟಡದಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ PC ಬೋರ್ಡ್ನ DDPI ಡೆಪ್ಯುಟೇಷನ್ ಚೀಚಿ ಒಂದು ಕೊಟ್ಟುಕೊಂಡು ಈಗ ಮಕ್ಕಳ ಒಂದು ಕೂಡ ಒಂದು ಒಳ್ಳೆ ರಜಾಕ್ ಅಂತ ಅವರ ಹೆಸರು, ಡೆಪ್ಯುಟೇಷನ್ ಟೀಚರ್ ಕೊಟ್ಟುಕೊಂಡು ಮಕ್ಕಳ ಸೇರಿಸ್ಕೊಳ್ಳಿ DDPI P ಬೋರ್ಡ್ನ DDPI ಯಾರು ಎಂಬ ಅವರ ಹೆಸರು ಕೂಡ ಇದೆ. ಎಲ್ಲಿಗೆ ಇದೆ ಅವರು ಅವರದ್ದು ಕೂಡ ಸಹಾಯ ಸಹಕಾರ ಕೇಳ್ತೇನೆ. ಮತ್ತೆ ಮಂಗಳೂರು ಆರ್ಬಾರಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಒಂದು ಇದೆ, IOC ಮೇಡಮ್ಮ, ಅವರು ಸರ್ವ್ ಮಾಡಿ 1 ಎಕರೆ 30 ಸೆನ್ಸ್ ಸರ್ವ್ ಮಾಡಿ ಅವರು ಅಪ್ರೂವಲ್ ಕೂಡ ಅವರು ಅದರಲ್ಲಿ ಕೂಡ ಅದರ MB ತಮಿಳ್ನಾಡು ಇದ್ದರು, ಮಂಗಳೂರಿನ ಒಂದು ಅಧಿಕಾರಿ ಕೂಡ ಇದ್ದರು, ಸರ್ವ್ ಮಾಡಿ ಹೋದರು ಮೇಡಮ್. ನನಗೆ ಬೆಳ್ಳಿ 5-6 ತಿಂಗಳು ಒಳಗೆ ಆಗಬೇಕು ಅಂತಂದರೆ ಸರ್ಕಾರ ಕೂಡ ನಮ್ಮಿಂತಾದ ವಸತಿ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಶಿಕ್ಷಣ ಸಚಿವರು ನನ್ನ ಕ್ಷೇತ್ರ ಸ್ಪೀಕರ್ ಸಾಹೇಬರು AT ಖಾದರಿ ಇರ್ಬೋದು, ಎಲ್ಲ ಉಸ್ತುವಾರಿ ಸಚಿವರು, ನನ್ನ ಜಿಲ್ಲಾಧಿಕಾರಿಗಳು ಇರ್ಬೋದು, ಜಿಲ್ಲಾ ಪಂಚಾಯತ್ CS ಇರ್ಬೋದು, ಶಿಕ್ಷಣ ಇಲಾಖೆ, ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಧನ್ಯವಾದ ಕೊಡಲಿಕ್ಕೆ ಇಷ್ಟ. ನಮ್ಮ ಮುಖಾಂತರ ಇದು ಹಲವಾರು ಜನರಿಗೆ ತಲುಪಬೇಕು. ಹಾಗೇನೆ ನಿಮ್ಮ ಕಾರ್ಯಗಳಿಗೆ ಇನ್ನೂ ಕೂಡ ಹಣಕಾಸಿನ ನೆರವು ಒದಗಿ ಬರಬೇಕು ಅಂತ ನಾನು ಕೂಡ ಹಾರೈಸ್ತಾ ಇದ್ದೇನೆ. ಲಕ್ಷ ಕಟ್ಟಲೆ ಅದಕ್ಕೆ ಬೇಕಾ? ಆದ್ರೆ ನಾನು 1 ರೂಪಾಯಿ ಬೆಲೆ ಇದ್ದ ಮನುಷ್ಯ, ನನ್ನನ್ನು ಕಂಡು ಬಡತನ ಇದ್ದ ಮನುಷ್ಯಗೆ ಅನ್ನ ತುಂಬ ಸಾಧ್ಯ ಇಲ್ಲ, ಮನುಷ್ಯ ಕುಟುಂಬ ತುಂಬ ಸಾಧ್ಯ ಇಲ್ಲ, ಲಕ್ಷ ಕಟ್ಟಲೆ ಕೊಟ್ಟೆ. ಇವರಿಗೆ ಎಲ್ಲ ನಾನು ಒಂದು ಧನ್ಯವಾದ ಹೇಳಲಿಕ್ಕೆ ಫಸ್ಟ್. ರಾತ್ರಿಯಲ್ಲಿ ಕೂಡ ನನ್ನ ಸ್ಪೀಕರ್ ಸಾಹೇಬರ ಮುಂದೆ ಒಂದು TMPಯಲ್ಲಿ ವಾಲ್ಗಾರ ಅಣ್ಣನ ಮಗಳ ಮದುವೆ ಇತ್ತು. ಯಾಕೆ ಹೇಳಿದ್ದೇನೆ ಗೊತ್ತಾ? ನನಗೊಂದು ಮೆಸೇಜ್ ಬಂತು, ಅಣ್ಣನ ಮಗಳ ಒಂದು ಭಾಗದಲ್ಲಿ ಕರ್ನಾಟಕ ಸರ್ಕಾರದ 3 ರಾಜ್ಯಪಾಲರ ನಾನು ಸನ್ಮಾನ ತಗೊಂಡಿದ್ದೀನಿ, ಮುಖ್ಯಮಂತ್ರಿ ಸನ್ಮಾನ ತಗೊಂಡಿದ್ದೆ. ರಾತ್ರಿ TMP ವಾಲ್ವಾಗ ಎಲ್ಲರೂ ಇರುವಾಗ ನಾನು ದೇಶದ ನನ್ನ ಕ್ಷೇತ್ರದ ಸ್ಪೀಕರ್ ಸಾಹೇಬ್ AT ಖಾದರ್ ಇದ್ದರು, ಕರ್ನಾಟಕ ಸರ್ಕಾರ ರಾಜ್ಯಪಾಲರು, ಅವರು ನಾನು ಕೈ ಹಿಡಿದೆ ಮೇಡಮ್. ರಾತ್ರಿಯಲ್ಲಿ ಹೋದ್ ಯಾರನ್ನು ರಾಜ್ಯಪಾಲರು ಆಚೆ ಎಂದೆ ಅವರು ಹಿಂದಿ ಮಾತಾಡ್ತಾರೆ, ನಿಮ್ಗೆ ಗೊತ್ತಿರ್ಬೇಕು. ನನ್ನ ಮನೆಯಲ್ಲಿ ಅವ್ರ ಪಟ್ಟ ಇದ್ದೆ, ಇದೆಲ್ಲ ಹೆಮ್ಮೆ ಆಗ್ತದೆ ಮೇಡಮ್. ಅದ್ರ ಧನ್ಯವಾದ. ಅದರ ಜೊತೆಯಲ್ಲಿ ಒಂದು ಮೇಡಮ್ ಇದ್ದಾರೆ ನನಗೆ, ವೀಣಾ ಮೇಡಮ್ ಅವ್ರ ಹೆಸರು ತುಮಕೂರಿನವ್ರು. ಮೇಡಮ್ ನೋಡಿ, ನನಗೆ ಇಷ್ಟೆಲ್ಲ ಸಹಾಯ ಮಾಡಿ ಹೋಗೋದು, ನಾನು ಏನು ಬೆಲೆ ಕೊಡ್ತಿಲ್ಲ. ಅವರ ಗಂಡ ಹೆಂಡತಿ ಇವತ್ತು ಕೂಡ ನನಗೆ ಮೊಬೈಲ್ ರೀಚಾರ್ಜ್ ಅವರು ಏನಾದರೆ ಬೆಂಗಳೂರು ಓಡುವಾಗ ನನಗೆ ಲೆಟ್ರ್ ಮಾಡಿ ಕೊಡ್ತಾರೆ. ನನ್ನ ಬರೆದವರು ಗುರುಪ್ಪ ಬಾಳೆಪುಣಿ ಅವರು ಕೂಡ ಹುಷಾರಿಲ್ಲ, ಹೊಸ ಒಂದು ಮನೆ ಮಾಡಿ ಕೊಟ್ಟರು. ಹೌದು, ಹುಷಾರಿಲ್ಲ, ಹೊಸ ಮನೆ ಮಾಡಿ ಕೊಟ್ಟರು. ಅಲ್ಬನ್ ಸರ್ ಅವರು ಕೂಡ ಹುಷಾರಿಲ್ಲ. ನನ್ನ 3 ಪತ್ರಿಕೆ ಪುಸ್ತಕ ಬರೆದರು, ಇಸ್ಮತ್ ಬಜೀರ್ ಕೂಡ 3 ಪುಸ್ತಕ. ಆದರೆ ಈಗ ಕೂಡ ಇವರನ್ನೆಲ್ಲ ನಾನು ನೆನಪಾಗ್ತದೆ, ಯಾರೆಲ್ಲ ಸಹಾಯ ಮಾಡ್ತೇನೆ. ಎಣಪಾಯದಲ್ಲಿ ಕುഞ്ഞാಗಿಂದು ಒಂದು ಮನೆ ಮಾಡಿಕೊಟ್ರು ಅಲ್ಬನ್ ಸರ್ ಅವರು. ಎಣಪಾಯದಲ್ಲಿ ಕುഞ്ഞ ನನಗೆ PSG ಇಲ್ಲಿಗೆ ದಾರಿ ಕೊಟ್ಟರು, MP ದಾರಿ ಕೊಟ್ಟರು. ಇವರಿಗೆಲ್ಲ ನಾನು ಕೃತಜ್ಞತೆಗಳು, ಧನ್ಯವಾದಗಳು ಸರ್. ನಮಗೆ ಒಂದು ಈ ಸಂವಾದ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಬಂದಿರಿ. ಮಳೆ ಬರುವಾಗ ಇವತ್ತು ನಮ್ಮ 10ನೇ ಸಂಚಿಕೆ, ನೀವು ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ, ಅದಕ್ಕೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.